ಹೆಸರು ವಿನಯ್ ಅಂತ. ಹಾ ಆ ನಂದು ನಾನು ಪ್ರಿಂಟಿಂಗ್ ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಆಕ್ಚುಲಿ ಬಂದ್ಬಿಟ್ಟು. ಪ್ರಿಂಟಿಂಗ್ ಲೈನ್ ಅಂದ್ರೆ ಅಂದ್ರೆ ಈಗ ಡಿಜಿಟಲ್ ಪ್ರಿಂಟಿಂಗ್ಸ್ ಬ್ಯಾನರ್ಸ್ ಎಲ್ಲ ಬರುತ್ತಲ್ಲ. ಹಾ 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 ಹಲೋ. ಹಾ ಹೇಳಿ. ಹಾ ಮ್ಯಾಮ್ ಅದ್ರೊಳಗೆ ವರ್ಕ್ ಮಾಡ್ತಾ ಇರೋದು. ಹಾ ಮ್ಯಾಮ್ ಅದ್ರೊಳಗೆ ವರ್ಕ್ ಮಾಡ್ತಾ ಇರೋದು. ಹಾ ಆ, ಸೊ ಇವಾಗ ಅದು ನೀವು. ರಿಲೇಟೆಡ್ ಅಲ್ಲಿ ನಾನು ವರ್ಕಿಂಗ್. ಹಾ ಹೇಳಿ. ಹಲೋ. ಕೇಳಿಸ್ತಿದ್ಯಾ? ಹಾ ಮ್ಯಾಮ್ ಅದ್ರೊಳಗೆ ವರ್ಕ್ ಮಾಡ್ತಾ ಇರೋದು ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಇದೀನಿ. ಪ್ರೊಡಕ್ಷನ್ ಅಲ್ಲಿ ಇದೀನಿ ಈಗ. ಹಾ ಹಲೋ. ಹಾ ಹೇಳಿ, ಹಲೋ ಕೇಳಿಸ್ತಿಲ್ವಾ? ಮ್ಯಾಮ್ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತದೆ. ಒಂದ್ ನಿಮಿಷ. ಹಲೋ. ಹಾ ಇವಾಗ ಕೇಳಿಸ್ತಿದ್ಯಾ? ಹಲೋ. ಹಾ ಹೇಳಿ ಮ್ಯಾಮ್ ಕೇಳಿಸ್ತಿದೆ. ಹಾ ಹಾ ಅದೇ ಹೇಳಿ ಮ್ಯಾಮ್ ಕೇಳಿಸ್ತಿದೆ. ಹಾ ಹೇಳಿ, ಅದೇ ನೀವ್ ಹೇಳ್ತಿದ್ರಲ್ಲ. ಅದು ಪ್ರಿಂಟಿಂಗ್ ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಈಗ. ನೆಕ್ಸ್ಟ್ ನಂದು ಇದು ಪ್ರಿಂಟ್ ಡಿಸೈನಿಂಗ್ ಅದ್ರೊಳಗೆ ಕಂಟಿನ್ಯೂ ಆಗ್ಬೇಕಂತ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ನಾನು ಗ್ರಾಫಿಕ್ ಡಿಸೈನಿಂಗ್ ಮತ್ತೆ ಇದೆಲ್ಲ ತಗೊಳ್ಳೋಣ ಅಂತ ಇಂಟ್ರೆಸ್ಟ್ ಇಂದ ಅಂತ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಹಾ 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 ಹ್ಮ್. ಅಂದ್ರೆ ನೀವು ಬರೀ ಗ್ರಾಫಿಕ್ ಡಿಸೈನಿಂಗ್ ಮ್ಯಾಮ್ ಮಾತ್ರನಾ ಅಥವಾ ವಿಡಿಯೋ ಎಡಿಟಿಂಗ್ನು ಅನ್ಕೊಂಡಿದ್ದೀರಾ? ಮ್ಯಾಮ್ ಪರ್ಪಸ್ ನಮ್ಗೆ ವಿಡಿಯೋ ಎಡಿಟಿಂಗ್ ನೆಸಸರಿ ಅಷ್ಟೊಂದು ಇಲ್ಲ ಅನ್ಕೋತೀನಿ. ಅದಕ್ಕೆ ಪ್ರಿಂಟಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸೊ ಹಾ ನಾವು ಹಾ ನೋಡ್ತೀನಿ ಮ್ಯಾಮ್. ನಂದು ಫ್ಯೂಚರ್ ಅಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ನಾನು ಇನ್ಕ್ಲೂಡಿಂಗ್ ಗ್ರಾಫಿಕ್ ಡಿಸೈನ್ ವಿತ್ ವಿಡಿಯೋ ಎಡಿಟಿಂಗ್ ತಗೋತೀನಿ ನಾನು ಈಗ ನೋಡ್ಬಿಟ್ಟು. ಹಾ ಓಕೆ. ಸೊ ಹಾ ಇವಾಗ ಸೆಷನ್ ಸ್ಟಾರ್ಟ್ ಮಾಡೋಣ, ಏನಂತ ನೋಡೋಣ. ಹಲೋ. ನನ್ ಹಲೋ. ಸ್ಕ್ರೀನ್ ಶೇರ್ ಮಾಡ್ತೀನಿ, ಕಾಣಿಸ್ತಿದ್ಯಾ? ಹಲೋ. ಹಲೋ. ಹಾ ಹೇಳಿ ಮ್ಯಾಮ್. ಹೇಳಿ ಮ್ಯಾಮ್. ಸ್ಕ್ರೀನ್ ಶೇರ್ ಆಗಿರೋದು ಕಾಣಿಸ್ತಿದ್ಯಾ? ಹಲೋ. ಹಾ ಮ್ಯಾಮ್ ಕಾಣ್ತಿದೆ. ಕಾಣಿಸ್ತಿದ್ಯಾ? ಹಾ ಮ್ಯಾಮ್ ಕಾಣಿಸ್ತಿದೆ. ಓಕೆ. ಇವಾಗ ಮೊದ್ಲಿಗೆ ಗ್ರಾಫಿಕ್ ಡಿಸೈನ್, ಸೊ ನಿಮ್ ಇಂಟ್ರೆಸ್ಟ್ ಇರೋದು ಗ್ರಾಫಿಕ್ ಡಿಸೈನಿಂಗ್ ಮೇಲೆ ಅಲ್ವಾ? ಸೊ ಗ್ರಾಫಿಕ್ ಡಿಸೈನಿಂಗ್ ಅಂದ್ರೆ ಏನು, ಇದರಲ್ಲಿ ಹಾ ಮ್ಯಾಮ್. ಏನೇನೆಲ್ಲ ಕಲಿತೀವಿ ನಾವು ಅನ್ನೋದನ್ನ ಈ ಒಂದು ಪ್ರೆಸೆಂಟೇಶನ್ ಮುಖಾಂತರ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ನಾವು ಓಕೆ ಮ್ಯಾಮ್. ಯಾವ್ದಾವ್ದೆಲ್ಲ ಟೂಲ್ಸ್ ಯೂಸ್ ಮಾಡ್ತೀವಿ, ಯಾವ ಯಾವ ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ಕೊಂಡು ಆ ನೀವ್ ಹೇಳ್ದಾಗೆ ನೀವೊಂದು ಪ್ರಿಂಟಿಂಗ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರಿ. ಸೊ ಅದರಲ್ಲಿ ಯಾವ ರೀತಿ ಇವಾಗ ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಕ್ರಿಯೇಟಿವ್ಸ್ ನ ಯಾವ ರೀತಿ ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡ್ಬೋದು ಅನ್ನೋದನ್ನ ನಾನು ಹ್ಮ್. ಕಂಪ್ಲೀಟ್ ಆಗಿ ವಿತ್ ಒಂದು ಎರಡು ಮೂರು ಎಕ್ಸಾಂಪಲ್ಸ್ ತಗೊಂಡ್ ಕೂಡ ವಿತ್ ಪ್ರಾಕ್ಟಿಕಲ್ ಕೂಡನೇ ಮಾಡಿ ತೋರಿಸ್ತೀನಿ. ಓಕೆನಾ? ಓಕೆ ಮ್ಯಾಮ್. ನಾನ್ ಕೇಳ್ತಾ ಇರೋದು ಯಾವ ತರ ಗೊತ್ತಾ, ಬಟ್ ನಾನು ಪ್ರಿಂಟಿಂಗ್ ಫೀಲ್ಡ್ ಅಲ್ಲಿ ಇದ್ದೀನಿ ಅಂದ್ಬಿಟ್ಟು ಅಂದ್ರೆ ಪ್ರೊಫೆಷನಲ್ ಆಗಿ ಇದ್ ಮಾಡಕ್ ಹೋಗ್ಬೇಡಿ. ನಾನು ಬೇಸಿಕ್ ಏನಿದೆ ನಿಮ್ದು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತಾರ ಮಾಡ್ಕೊಡಿ. ಹಾ ಯಾಕಂದ್ರೆ ಓಕೆ ಓಕೆ, ಅಂದ್ರೆ ನನ್ ಬೇಸಿಕ್ ಸ್ವಲ್ಪ ಆಗೇ ಹೇಳ್ಕೊಡ್ತೀನಿ. ಅರ್ಥ ಹಾ ಆಯ್ತಲ್ವಾ. ಹಾ ಹಾ ಬೇಸಿಕ್ ಹಾ ಅಂದ್ರೆ ಸ್ಟ್ಯಾಂಡರ್ಡ್ ಸ್ವಲ್ಪ ಇರ್ಲಿ ಅಂದ್ರೆ ಪ್ಯೂರ್ ಅಂದ್ರೆ ನನಗೂ ಸ್ವಲ್ಪ ನಾಲೆಡ್ಜ್ ಇದೆ ಅಂದ್ರೆ ಸ್ವಲ್ಪ ಕೊರೋನಾದೆಲ್ಲ ಟಚ್ ಇದೆ ಸ್ವಲ್ಪ. ಹಾ 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 ಅಂತಂದ್ರೆ ಅದರಿಂದ ನಂಗೆ ಡಿಸೈನಿಂಗ್ ಅಲ್ಲಿ ಏನೇನು ಮಾಡ್ಬೋದು ಯಾವ ತರ ಕ್ರಿಯೇಟಿವಿಟಿ ಸ್ವಲ್ಪ ಸ್ವಲ್ಪ ಐಡಿಯಾ ಇದೆ. ಅಂದ್ರೆ ಜಾಸ್ತಿ ಇಲ್ಲ, ಬಟ್ ಅದು ಆ ತರ ಬರುತ್ತೆ ಅಂದ್ಬಿಟ್ಟು ಏನು ಅಡ್ವಾನ್ಸ್ ಅಲ್ಲಿ ತಗೊಳಕ್ ಹೋಗ್ಬಿಡಿ. ನಾನು ನಾರ್ಮಲ್ ಆಗಿ ಹೇಳ್ಕೊಡಿ ಆಯ್ತಾ. ಓಕೆ, ಬೇಸಿಕ್ ಇಂದಾನೇ ಹೇಳ್ಕೊಡ್ತೀನಿ. ಓಕೆನಾ? ಇವಾಗ ನೀವು ಇನ್ ಕೇಸ್ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಫ್ರಮ್ ಜೀರೋ ಇಂದಾನೇ ಯಾವ ರೀತಿ ಕಲಿಬಹುದು ಅನ್ನೋದನ್ನ ಬೇಸಿಕ್ ಇಂದಾನೇ ಹೇಳ್ಕೊಡ್ತೀನಿ. ಓಕೆ ಮ್ಯಾಮ್ ಆಯ್ತು. ಇವಾಗ ನಿಮ್ ಪ್ರಕಾರ ಇವಾಗ ಗ್ರಾಫಿಕ್ ಡಿಸೈನ್ ಅಂದ್ರೆ ಏನು ಅಂತ ಏನಾದ್ರೂ ಐಡಿಯಾಸ್ ಇದೆಯಾ? ಗ್ರಾಫಿಕ್ ಡಿಸೈನಿಂಗ್ ಅಂದ್ರೆ ಮ್ಯಾಮ್ ಈಗ ಈಗ ಅಂದ್ರೆ ನಾವು ಪ್ರಿಂಟಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಗೆ ಏನ್ ಬೇಕಾಗಿರೋ ಬ್ರೋಚರ್ಸ್, ಬ್ಯಾನರ್ಸ್, ವಿಸಿಟಿಂಗ್ ಕಾರ್ಡ್ ಡಿಸೈನಿಂಗ್ಸ್, ಪ್ರಮೋಷನ್ಗೋಸ್ಕರ ನಾವೇನೇನ್ ಮಾಡಿಸ್ತೀವಿ ಅದನ್ನ ಡಿಸೈನಿಂಗ್ ಮಾಡೋದನ್ನ ಗ್ರಾಫಿಕ್ ಡಿಸೈನಿಂಗ್. ಡಿಸೈನಿಂಗ್ ಅಂದ್ರೆ ಪ್ರಮೋಷನ್ ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನ ಡಿಜಿಟಲ್ ಅಲ್ಲಿ ನಾವು ಮಾಡ್ತಿದೀವಲ್ಲ ಅದನ್ನ ಗ್ರಾಫಿಕ್ ಡಿಸೈನಿಂಗ್ ಅಂತ ಹೇಳ್ತೀವಿ ಅನ್ಕೊಂಡಿದೀನಿ. ಹಾ ಎಕ್ಸಾಕ್ಟ್ಲಿ ಅದೇ. ಬಟ್ ಇನ್ನು ಒಂದು ಪ್ರೊಫೆಷನಲ್ ವೇ ಅಲ್ಲಿ ನೋಡೋದಾದ್ರೆ ಆ ನೋಡೋಣ ಏನ್ ಗ್ರಾಫಿಕ್ ಡಿಸೈನಿಂಗ್ ಅಂದ್ರೆ ಏನು ಅಂತ. ಹ್ಮ್.
ಹ್ಮ್ ಗ್ರಾಫಿಕ್ ಡಿಸೈನ್ ಅಂದ್ರೆ ಇಟ್ಸ್ ಅ ಫಾರ್ಮ್ ಆಫ್ ವಿಜುವಲ್ ಕಮ್ಯುನಿಕೇಶನ್ ಅಂತ. ಅಂದ್ರೆ ಏನ್ ವಿಜುವಲ್ ಕಮ್ಯುನಿಕೇಶನ್ ಅಂತ ಅಂದ್ರೆ ನಮ್ ಕಣ್ಣಿಂದ ಏನೇನ್ ನೋಡ್ತೀವಿ, ನೀವ್ ಹೇಳ್ದಾಗೆ ಫಾರ್ ಎಕ್ಸಾಂಪಲ್ ಒಂದ್ ಬ್ರೋಷರ್ಸ್ ಆಗಿರ್ಬೋದು, ಫ್ಲೈಯರ್ಸ್, ಪೋಸ್ಟರ್ಸ್. ಈಗ ನಾವು ಹೊರಗಡೆ ನೋಡ್ತಾ ಇರ್ತೀವಿ, ಎಲ್ಲ ದೊಡ್ಡ ದೊಡ್ಡದಾಗಿ ಬ್ಯಾನರ್ಸ್ ಹಾಕಿರ್ತಾರೆ. ಸೊ ಬರೀ ಇದು ಪೋಸ್ಟರ್ಸ್ ಅಂತಾನಲ್ಲ, ನಾವು ವಿಜುವಲಿ ಅಂದ್ರೆ ನಮ್ ಕಣ್ಣಿಂದ ಹೌದು. ಏನ್ ನೋಡ್ತೀವೋ ಅದು ಒಂದು ವಿಜುವಲ್ ಕಮ್ಯುನಿಕೇಶನ್ ಅಂತ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ರೀಲ್ಸ್ ನೋಡ್ತೀರಾ, ಹ್ಮ್ ಪೋಸ್ಟ್ ನೋಡ್ತೀರಾ. ಸೊ ಇದು ಏನು ಅದ್ರ ಮುಖಾಂತರ ನೀವೊಂದು ಇನ್ಫಾರ್ಮೇಶನ್ ಗೇನ್ ಮಾಡ್ತೀರಾ. ಸೊ ಅದು ವಿಜುವಲ್ ಕಮ್ಯುನಿಕೇಶನ್ ಅಂತ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಅಲ್ಲಿ ನಾನು ಅದೇ ಹೇಳ್ದೆ, ಇವಾಗ ನೀವು ವಾಟ್ಸಪ್ ಅಲ್ಲಿ ಯಾವ್ದೋ ಒಂದು ಮೆಸೇಜ್ ನೋಡ್ತೀರಾ, ಅದು ಟೆಕ್ಸ್ಟ್ ರೂಪದಲ್ಲಿ ಹ್ಮ್ ಇರೋದ್ರಿಂದ ಅದೇನತ್ತೆ ರಿಟರ್ನ್ ಕಮ್ಯುನಿಕೇಶನ್ ಅಂತ ಆಗುತ್ತೆ. ಓಕೆನಾ? ಹೌದೌದು. ಓಕೆ. ಹ್ಮ್ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಸೊ ಇಟ್ ಇಸ್ ವರ್ಬಲ್ ಕಮ್ಯುನಿಕೇಶನ್. ಅಂದ್ರೆ ಇದೇ ರೀತಿ ಹೌದೌದು. ಈಗ ವಿಜುವಲ್ ಕಮ್ಯುನಿಕೇಶನ್ ಅಂತ ಅಂದ್ರೆ ಅದೇ, ಇವಾಗ ನಮ್ ಕಣ್ಣಿಂದ ಏನ್ ನೋಡಿ ಒಂದು ಐಡಿಯಾಸ್ ಅಥವಾ ಯಾವ್ದೋ ಒಂದು ಇನ್ಫಾರ್ಮೇಶನ್ ಗೇನ್ ಮಾಡ್ತೀವಲ್ಲ, ಅದು ವಿಜುವಲ್ ಕಮ್ಯುನಿಕೇಶನ್. ಸೊ ಹ್ಮ್ ಈ ಒಂದು ವಿಜುವಲ್ ಕಮ್ಯುನಿಕೇಶನ್ ಅಂದ್ರೆ ಇಟ್ಸ್ ಕನ್ಸಿಸ್ಟಿಂಗ್ ಆಫ್ ಏನೇನೆಲ್ಲ ನಾವು ಇದ್ರಲ್ಲಿ ನೋಡ್ತೀವಿ ಅಂತಂದ್ರೆ ಇಲುಸ್ಟ್ರೇಷನ್ಸ್. ಏನ್ ಇಲುಸ್ಟ್ರೇಷನ್ಸ್ ಅಂತಂದ್ರೆ ಇವಾಗ ನೀವು ಇಲ್ಲಿ ಸೆಕೆಂಡ್ ಇಮೇಜ್ ನೋಡ್ತಾ ಇರ್ಬೋದು. ಇಲ್ಲಿ ಈ ಇಮೇಜ್ ಅಲ್ಲಿ ಹ್ಮ್ ಮಲ್ಟಿಪಲ್ ಎಲಿಮೆಂಟ್ಸ್ ಇದೆ, ಅಂದ್ರೆ ವೆಕ್ಟರ್ಸ್ ಅಂತ ಹೇಳ್ಬೋದು. ಇವನ್ನೆಲ್ಲ ವೆಕ್ಟರ್ಸ್, ಒಂದ್ ಬುಕ್ ನೋಡ್ಬೋದು, ಒಂದ್ ಬಲ್ಬ್, ಇದು ಆರ್ಟ್, ಇದೆಲ್ಲ ಇದೆಯಲ್ಲ. ಸೊ ಇದೆಲ್ಲ ಒಂದು ವೆಕ್ಟರ್ ಅಂತ ಹೇಳ್ತೀವಿ ನಾವು. ಸೊ ಕಂಪ್ಲೀಟ್ ಈ ಓಕೆ. ಇಲುಸ್ಟ್ರೇಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಇವಾಗ ಯಾವ್ದೋ ಒಂದು ನೀವು ಕ್ರಿಯೇಟಿವಿಟಿ ಪೋಸ್ಟರ್ಸ್ ಮಾಡ್ತಾ ಇರ್ತೀರಾ, ಯಾವ್ದೋ ಒಂದು ಒಂದು ಆಡ್ಸ್ಗೋಸ್ಕರ, ಪ್ರಮೋಷನ್ ಯಾವ್ದೋ ಒಂದು ಆಡ್ಸ್ಗೋಸ್ಕರ ಒಂದು ಕ್ರಿಯೇಟಿವಿಟಿ ಪೋಸ್ಟ್ ಮಾಡ್ತೀರಾ. ಸೊ ಅದಕ್ಕೆ ಈ ಹ್ಮ್ ರೀತಿಯಾದಂತ ಒಂದು ಕಾರ್ಟೂನ್ ಇಮೇಜಸ್, ಈ ರೀತಿ ಇಲುಸ್ಟ್ರೇಷನ್ಸ್ ಇಮೇಜಸ್ ಹಾಕಿದಾಗ ಅಂದ್ರೆ ಜನಗಳಿಗೆ ಬೇಗ ಈಸಿಯಾಗಿ ಕನ್ವೆ ಆಗುತ್ತೆ. ಇವಾಗ ನೀವು ದೊಡ್ಡ ದೊಡ್ಡ ಹೌದು. ಟೆಕ್ಸ್ಟ್ ಎಲ್ಲ ಹಾಕೋದ್ಕಿಂತ ಒಂದು ಇಮೇಜ್ ಕನ್ವೇಸ್ ಅ ಲಾಟ್ ಅಲ್ವಾ. ಒಂದು ಇಮೇಜ್ ಇಂದಾನೇ ನಾವು ಏನ್ ಹೇಳಕ್ ಹೌದೌದು. ಹೊರಟಿದ್ದಾರೆ ಅನ್ನೋದು ನಮ್ಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ. ಹ್ಮ್ ಹ್ಮ್ ಆ ನಾವೇನ್ ಇದು ಮಾಡ್ತಿದೀವಿ ಅಂದ್ರೆ ಇಮೇಜ್ ತೋರ್ಸ್ಕೋಬಹುದು ನೀಟಾಗಿ. ಹಾ, ಇವಾಗ ನಾವೇನ್ ಹೇಳಕ್ಕೆ ಎಮೋಷನ್ಸ್, ನಮ್ಮ ಎಮೋಷನ್ಸ್ ಎಲ್ಲ ಥ್ರೂ ಇಮೇಜಸ್ ಮುಖಾಂತರನೇ ನಾವು ಹಾಕೋದ್ರಿಂದ ಈಸಿಯಾಗಿ ಕನ್ವೆ ಆಗುತ್ತೆ. ಹ್ಮ್ ಯಾಕೆಂದ್ರೆ ಇವಾಗ ಗೊತ್ತು ನಿಮ್ಗೆ, ಈ ಒಂದು ಸಿನಾರಿಯೋದಲ್ಲಿ, ಕರೆಂಟ್ ಸಿಚುವೇಶನ್ ಅಲ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಲಾಂಗ್ ಲಾಂಗ್ ಟೆಕ್ಸ್ಟ್ ಎಲ್ಲ ಓದೋಷ್ಟು ಪೇಷನ್ಸ್ ಇಂದ ಯಾರು ಇರೋದಿಲ್ಲ, ನಿಮ್ಗೆ ಗೊತ್ತಿರೋ ಪ್ರಕಾರ ಅಲ್ವಾ. ಹೌದು. ಸೊ ಎಲ್ರು ಕೂಡ ಈ ಹೌದು. ಏನಾದ್ರೂ ಇಮೇಜ್ ಮುಖಾಂತರ ಅಥವಾ ವಿಡಿಯೋಸ್ ಮುಖಾಂತರನೇ ಇನ್ಫಾರ್ಮೇಶನ್ ಗೇನ್ ಮಾಡೋದಕ್ಕೆ ತುಂಬಾ ಎಲ್ಲರೂ ನೋಡುವಂತ ಒಂದಿದು. ನೆಕ್ಸ್ಟ್ ಟೈಪೋಗ್ರಫಿ. ಏನ್ ಟೈಪೋಗ್ರಫಿ ಅಂತಂದ್ರೆ ಫಾಂಟ್ಸ್ ಅಂತ ಹೇಳ್ಬೋದು. ಇವಾಗ ಯಾವ ಒಂದು ಹ್ಮ್ ಪೋಸ್ಟರ್ಸ್ಗೆ ಯಾವ ರೀತಿ ಒಂದು ಫಾಂಟ್ಸ್ ಯೂಸ್ ಮಾಡ್ತೀವಿ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹ್ಮ್ ಇದು ಟೈಪೋಗ್ರಫಿ. ಸೊ ಇದೆಲ್ಲ ಸಪರೇಟ್ ಇನ್ ಡೀಟೇಲ್ ಕ್ಲಾಸಸ್ ಇರುತ್ತೆ, ಅಂದ್ರೆ ನೀವು ಕ್ಲಾಸ್ ಜಾಯಿನ್ ಆದಾಗ. ಸೊ ಇವಾಗ ಈ ಬೇಸಿಕ್ ಹೇಳೋದಾದ್ರೆ, ಓಕೆ. ಇವಾಗ ಒಂದು ಇದನ್ನ ನೀವು ನೋಡಿರ್ಬೋದು, ಕ್ರಿಯೇಟಿವ್ ಅಂದ್ರೆ ಇದೊಂಥರ ಫ್ಯಾನ್ಸಿ ತರ ಇದೆ ಅಲ್ವಾ ಟೆಕ್ಸ್ಟ್. ಹೌದೌದು. ಹಾ. ಇವಾಗ ಇವಾಗ ನೀವು ಯಾವ್ದೋ ಒಂದು ಸ್ಕೂಲ್ ಅಥವಾ ಒಂದು ಕಾಲೇಜ್ಗೆ ಏನೋ ಒಂದು ಲೆಟರ್ ಬರೀತಾ ಇದ್ದೀರಾ. ಸೊ ಆ ಟೈಮಲ್ಲಿ ಈ ತರದ್ ಯೂಸ್ ಮಾಡಿದ್ರೆ ಅದು ಅಷ್ಟು ಸರಿ ಹೋಗಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ಸ್ಕೂಲ್ ಕಾಲೇಜಸ್ ಅಂತ ಅಂದ್ರೆ ಒಂದು ಫಾರ್ಮಲ್ ವೇ ಅಂತ ಇರುತ್ತೆ, ಅಂದ್ರೆ ಫಾರ್ಮಲ್ ಟೆಕ್ಸ್ಟ್ ಗಳನ್ನ ಮಾತ್ರ ಯೂಸ್ ಮಾಡ್ಬೇಕು. ಬಟ್ ಈ ತರದ ಟೆಕ್ಸ್ಟ್ ಗಳೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ, ಒಂದು ಪಾರ್ಟಿ ವೇರ್ಸ್ ಪೋಸ್ಟರ್ಸ್ ರೆಡಿ, ಏನೋ ಒಂದು ಪಾರ್ಟಿ ಪೋಸ್ಟರ್ ರೆಡಿ ಮಾಡ್ತಾ ಇರ್ತೀವಿ, ಅಥವಾ ಯಾವ್ದೋ ಒಂದು ಎಕ್ಸೈಟ್ಮೆಂಟ್ ಅನ್ನೋ ಒಂದು ಪೋಸ್ಟರ್ಸ್ ಎಲ್ಲಿ ರೆಡಿ ಮಾಡ್ತಿರ್ತೀವಲ್ವಾ, ಅಂತ ಟೈಮಲ್ಲಿ ಈ ರೀತಿಯ ಒಂದು ಫಾಂಟ್ಸ್ ನ ಯೂಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಲೈಕ್ ಇಟ್ ಏನಂದ್ರೆ ಅಟ್ರಾಕ್ಷನ್ ಅಂತ. ಯಾಕೆಂದ್ರೆ ನೀವ್ ನೋಡ್ಬೋದು, ಈಗ ಈ ಫಾಂಟ್ ನೋಡ್ತಿದಾಗೆ ಏನೋ ಒಂದು ಅಟ್ರಾಕ್ಷನ್ ಅನ್ನೋ ಒಂದು ಫೀಲ್ ಕೊಡುತ್ತಲ್ವಾ. ಹಾಗಾಗಿ ಹೌದೌದು. ಈ ರೀತಿಯಾದಂತ ಫಾಂಟ್ಸ್ ಅಂದ್ರೆ ಬೇರೆ ಬೇರೆ, ಅಂದ್ರೆ ಯಾವ ರೀತಿ ಪೋಸ್ಟರ್ಸ್ಗೆ ಯಾವ ರೀತಿಯಾದಂತ ಫಾಂಟ್ಸ್ ಗಳನ್ನ ಯೂಸ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಫೋಟೋಗ್ರಫಿ. ಫೋಟೋಗ್ರಫಿ ಅಂತಂದ್ರೆ ಲೈಕ್ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ನಾಯಿ ಇಮೇಜ್ ಇದೆ, ಜೊತೆಗೆ ಒಂದು ಬೆಕ್ಕಿದೆ. ಸೊ ಇದನ್ನ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ, ಅಂದ್ರೆ ಆಸ್ ಅ ವ್ಯೂವರ್ ಆಗಿ ಏನ್ ಅನ್ಸುತ್ತೆ ನಿಮಗೆ? ಮ್ಯಾಮ್ ಅದಂದ್ರೆ ಇದು ಅಂದ್ರೆ ಅನಿಮಲ್ಸ್ ಗಳದ್ದು ಫುಡ್ ಇದ್ರದ್ದೆಲ್ಲ ಅದು ಆಫರ್ ಪೋಸ್ಟರ್ ತರ ಕಾಣ್ತಿದೆ. ಹಾ, ಎಕ್ಸಾಕ್ಟ್ಲಿ. ಅಂದ್ರೆ ಇವಾಗ ಈ ರೀತಿ ಪೋಸ್ಟರ್ ನ ಹಾಕೋದ್ರಿಂದ ಏನು ಅಂದ್ರೆ ಆಸ್ ಅ ವ್ಯೂವರ್ ಆಗಿ ಏನ್ ಅನ್ಸುತ್ತೆ ಅಂತಂದ್ರೆ, ಇವಾಗ ನನ್ನ ಹತ್ರ ಒಂದು ನಾಯಿ ಅಥವಾ ಬೆಕ್ಕು ಯಾವ್ದಾದ್ರು ಪೆಟ್ಸ್ ಇದ್ರೆ, ಸೊ ಈಗ ಅವ್ರು ಹೇಳ್ತಾರೋ ಹ್ಮ್ ವಿಚಾರ ಏನು ಅಂದ್ರೆ, ಅವರು ಒಂದು ಫುಡ್ ಸೇಲ್ ಮಾಡ್ತಾ ಇದಾರೆ, ಅದು ಡಾಗ್ ಫುಡ್ ಏನಿದೆಯಲ್ಲ. ಹ್ಮ್ ಸೊ ಅದನ್ನ ಸೆಲ್ ಮಾಡೋದಕ್ಕೆ ಈ ಹ್ಮ್ ರೀತಿಯ ಪೋಸ್ಟರ್ ರೆಡಿ ಮಾಡಿದ್ದಾರೆ. ಸೊ ಇನ್ ಕೇಸ್ ಇದು ನನಗೆ ಯಾವ ರೀತಿ ಹ್ಮ್ ಫೀಲ್ ಆಗುತ್ತೆ ಅಂದ್ರೆ, ಇವಾಗ ಇವಾಗ ನನ್ನ ಮನೇಲಿ ಒಂದು ನಾಯಿ ಅಥವಾ ಬೆಕ್ಕು ಇದ್ರೆ, ಸೊ ಅದಕ್ಕೆ ನಾನು ನಾನು ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂಡ್ರೆ, ಸೊ ಇದು ನನ್ನ ಪೆಟ್ಸ್ ಯೂಸ್ ಆಗ್ಬೋದು ಅಂತ. ಸೊ ಅವಾಗ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರನ್ನ
ಲೈಕ್ ಕಮ್ಯುನಿಕೇಟ್ ಮಾಡ್ತೀವಲ್ವಾ. ಸೊ ಇದು ಹೌದು ಹೌದು. ಹೇಳುವಂತ ವೇ ಆಗತ್ತೆ. ಒಂದು ಪೋಸ್ಟರ್ ಇಂದ ಏನೇನೆಲ್ಲ ನಾವು ಯಾವ ರೀತಿ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಬೋದು, ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಅದೇ ಇವಾಗ ಈ ಪ್ಲೇಸ್ ಅಲ್ಲಿ ಯಾವ್ದೋ ಒಂದು ಸೆಲೆಬ್ರಿಟೀಸ್ ಇಮೇಜಸ್ ಏನಾದ್ರು ಇತ್ತು ಅಂದ್ರೆ ನಾವು ನಮ್ ಪೆಟ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ವಾ? ಇಲ್ಲ. ಸೊ ಹಾಗಾಗಿ ಒಂದು ಇಲ್ಲ. ವೇ ಆಫ್ ಕಮ್ಯುನಿಕೇಶನ್, ಒಂದು ಇಮೇಜ್ ಮುಖಾಂತರ ಯಾವ ರೀತಿ ಹೇಳ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಒಂದು ಕ್ರಿಯೇಟಿವ್ ಮುಖಾಂತರನೇ ನಾವು ಎಲ್ಲಾನು ತಿಳ್ಕೊಬಹುದು. ಅಂಡ್ ಆಲ್ಸೋ ವಿಚ್ ಹೆಲ್ಪ್ಸ್ ಟು ಕಮ್ಯುನಿಕೇಟ್ ಟಾರ್ಗೆಟ್ ಆಡಿಯನ್ಸ್. ಇವಾಗ ನಾವು ಏನೇ ಮಾಡಿದ್ರು, ಇವಾಗ ನಮಗೆ ಫೈನಲ್ ಒಂದು ಗೋಲ್ ಏನಾಗಿರುತ್ತೆ, ಒಂದು ಟಾರ್ಗೆಟ್ ಆಡಿಯನ್ಸ್ ನ ರೀಚ್ ಮಾಡೋದಾಗಿರುತ್ತೆ. ಇವಾಗ ಇದೇ ಒಂದು ಪೋಸ್ಟರ್ ಅನ್ಕೊಳ್ಳಿ. ಈ ಪೋಸ್ಟರ್ಸ್ ಇವಾಗ ನಾನು ಆಡಿಯನ್ಸ್ಗೆ ರೀಚ್ ಮಾಡಬೇಕು. ನನ್ನ ಫೋಕಸ್ ಏನಾಗಿರುತ್ತೆ ಅಂತಂದ್ರೆ ಎಲ್ಲ ಪೆಟ್ ಓನರ್ಸ್ ಗಳೇ ಆಗಿರ್ತಾರೆ. ಹಂಗಂತ ಅವರೇ ತಗೋಬೇಕು ಅಂತೇನಿಲ್ಲ, ಬಟ್ ಯಾರಾದ್ರೂ ಇದನ್ನ ಪರ್ಚೇಸ್ ಮಾಡ್ಬೋದು. ಬಟ್ ಮೇನ್ ಟಾರ್ಗೆಟ್ ಏನಾಗಿರ್ತಾರೆ, ಈ ಒಂದು ಪೆಟ್ ಓನರ್ಸ್ ಗಳು ಅಟ್ರಾಕ್ಟಿವ್. ಮೇನ್ ಒಂದು ಫೋಕಸ್ ಅವರಾಗಿರ್ತಾರೆ. ಅಂದ್ರೆ ಯಾರ್ಯಾರು ಪೆಟ್ ಓನರ್ಸ್ ಇರ್ತಾರೋ ಅವರು. ಹೌದು ಸೊ ಇದು ಒಂದು ಕಾನ್ಸೆಪ್ಟ್. ಹೌದು. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗ್ರಾಫಿಕ್ ಡಿಸೈನ್ ಅಂತಂದ್ರೆ ನಮ್ಮ ಐಡಿಯಾಸ್, ಕನ್ವರ್ಟಿಂಗ್ ಐಡಿಯಾಸ್ ಇಂಟು ವಿಜುವಲ್ಸ್ ಅಷ್ಟೇ. ಏನು ಇಮೇಜಸ್ ಬರುತ್ತೆ ಅದನ್ನ ಕ್ರಿಯೇಟಿವಿಟಿ ಮಾಡ್ಬೇಕು. ಕ್ರಿಯೇಟಿವಿಟಿ. ಇವಾಗ ನಮ್ಮ ಐಡಿಯಾಸ್ ಏನಿದೆ ಅದನ್ನ ನಾವೇನ್ ಕ್ರಿಯೇಟಿವಿಟಿ ಅಂದ್ರೆ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೊಂಡು ನಾವು ಒಂದು ಕ್ರಿಯೇಟಿವ್ ಪೋಸ್ಟರ್ ರೆಡಿ ಮಾಡ್ತೀವಿ ನೋಡಿ. ಸೊ ದಟ್ ಈಸ್ ಕಾಲ್ಡ್ ಅ ಹಾ. ಗ್ರಾಫಿಕ್ ಡಿಸೈನ್. ಒಬ್ಬ ಗ್ರಾಫಿಕ್ ಡಿಸೈನರ್ ಕೆಲಸ ಏನಂತಂದ್ರೆ ಈ ರೀತಿಯ ಒಂದು ಕೆಲಸ ಆಗಿರುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ತುಂಬಾ ಎಲಿಮೆಂಟ್ಸ್ ಅಂಡ್ ಪ್ರಿನ್ಸಿಪಲ್ಸ್ ತುಂಬಾ ಬರುತ್ತೆ. ಅಂದ್ರೆ ಒಂದು ಡಿಸೈನ್ ಮಾಡ್ಬೇಕು ಅಂದ್ರೆ ಏನೇನೆಲ್ಲ ರೂಲ್ಸ್ ಇರುತ್ತೆ ಅನ್ನೋದನ್ನೆಲ್ಲ. ಸೊ ನಾನು ಡೀಪ್ ಆಗಿ ಓಕೆ. ಹೇಳಿದ್ರೆ ಇದು ನಿಮ್ಗೆ ಅಷ್ಟು ಅರ್ಥ ಆಗಲ್ಲ. ಸೊ ಬೇಸಿಕ್ ಆಗಿ ಏನೇನ್ ಇಲ್ಲ ಅಂತ ಮ್ಯಾಮ್, ಹೇಳ್ತೀನಿ. ಸಿಂಪಲ್ ಆಗಿ ನಾನು ಓಕೆ. ಹೇಳಿ ಮ್ಯಾಮ್ ಹೇಳಿ. ಓಕೆ. ಇವಾಗ ಲೈನ್ಸ್ ಅಂದ್ರೆ ಒಂದು ಎಲಿಮೆಂಟ್ಸ್ ಅಂದ್ರೆ ಏನೇನೆಲ್ಲ ಎಲಿಮೆಂಟ್ಸ್ ಬರುತ್ತೆ ಒಂದು ಡಿಸೈನಿಂಗ್ ಅಲ್ಲಿ ಅಂತಂದ್ರೆ ಲೈನ್ಸ್ ತುಂಬಾ ಇಂಪಾರ್ಟೆಂಟ್. ಹೆಂಗೆ ಅಂದ್ರೆ ಈ ಲೈನ್ಸ್ ಇಂದ ನಮಗೆ ಎರಡು ರೀತಿ ಯೂಸ್ ಆಗುತ್ತೆ. ಒಂದು ಆಬ್ಜೆಕ್ಟ್ ನ ಡಿವೈಡ್ ಮಾಡೋದಕ್ಕಾಗಿರ್ಬೋದು, ಅಥವಾ ಒಂದು ಡೈರೆಕ್ಷನ್ ತೋರಿಸುವಂತ ಒಂದು ಲೈನ್ಸ್ ಆಗಿರ್ಬೋದು. ಎರಡು ರೀತಿ ನಾವು ಒಂದು ಪೋಸ್ಟರ್ಸ್ ಗಳಲ್ಲಿ ಈ ಲೈನ್ಸ್ ನ ಯೂಸ್ ಮಾಡ್ಕೋತೀವಿ. ಅಂಡ್ ಎರಡನೇದು ಶೇಪ್ಸ್. ಈ ಶೇಪ್ಸ್ ಅಲ್ಲಿ ಕೂಡ ಎರಡು ರೀತಿ ಬರುತ್ತೆ. ಇಲ್ಲಿ ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇದು ಜಿಯೋಮೆಟ್ರಿಕ್ ಶೇಪ್ಸ್ ಅಂತ ಹೇಳ್ತೀವಿ. ಅಂಡ್ ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ಇದೊಂದು ಆರ್ಗ್ಯಾನಿಕ್ ಶೇಪ್. ಏನ್ ಜಿಯೋಮೆಟ್ರಿಕ್ ಶೇಪ್ ಅಂತಂದ್ರೆ ನಾವ್ ಇದೆಲ್ಲ ಮ್ಯಾಥಮೆಟಿಕಲ್ ಅಲ್ಲಿ ನೋಡಿರ್ತೀವಿ, ಮ್ಯಾಥ್ಸ್ ಅಲ್ಲಿ. ಅಂದ್ರೆ ಸರ್ಕಲ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಈ ರೀತಿ ಶೇಪ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸ್ಟ್ರಕ್ಚರ್ಸ್ ನ ಕ್ರಿಯೇಟ್ ಮಾಡೋದು ಇದು ಜಿಯೋಮೆಟ್ರಿಕ್ ಶೇಪ್. ಇದು ಆರ್ಗ್ಯಾನಿಕ್ ಶೇಪ್ ಅಂತಂದ್ರೆ ಫ್ರೀ ಫ್ಲೋಯಿಂಗ್. ಅಂದ್ರೆ ಇದಕ್ಕೊಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಅಂತ ಇರೋದಿಲ್ಲ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಡಿಸೈನ್ ಮಾಡ್ಕೋಬಹುದು. ಆ ರೀತಿ ಇದರಲ್ಲಿ ಎರಡು ರೀತಿ ಶೇಪ್ಸ್ ನ ನಾವು ನೋಡ್ಬೋದು. ಓಕೆ, ಇದಕ್ಕೆ ಇನ್ನೊಂಚೂರು ನಾವು ಇನ್ನೊಂದ್ ಸ್ವಲ್ಪ ಪರ್ಸ್ಪೆಕ್ಟಿವ್ ಕೊಟ್ಟು ಇನ್ನೊಂದಷ್ಟು ಎಲಿಮೆಂಟ್ಸ್ ನ ಅಂದ್ರೆ ಇನ್ನೂ ನೀಟಾಗಿ ಇದನ್ನ ಮಾಡ್ಕೊಂಡು ನಾವು ಕನ್ವರ್ಟ್ ಮಾಡ್ಕೊಂಡ್ರೆ ಇದನ್ನ ನಾವು 3D ರೂಪದಲ್ಲಿ ನಾವು ಇದನ್ನ ಮಾಡ್ಕೋಬಹುದು. ಓಕೆನಾ? ಈ ರೀತಿಯಾಗಿ ನಿಮ್ಗೆ 3D ಅಲ್ಲಿ ನೋಡೋದಾದ್ರೆ ಈ ರೀತಿ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಕಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಪೋಸ್ಟರ್ಸ್ ಅಲ್ಲಿ ಆಗಿರ್ಬೋದು, ನೀವು ನೋಡ್ಬೋದು, ಅದ್ ನೋಡಿದ ತಕ್ಷಣ ನಮಗೆ ಕಲರ್ಸ್ ಮುಖಾಂತರನೇ ನಮ್ಗೊಂದು ಅಟ್ರಾಕ್ಷನ್ ಅನ್ನೋದು ಸಿಗೋದು. ಯಾವುದೇ ಒಂದು ಪೋಸ್ಟರ್ಸ್ ಅಲ್ಲಿ ಆಗಿರ್ಬೋದು, ಇದ್ರಲ್ಲಿ ನೀವು ನೋಡ್ಬೋದು ಒಂದು ರೆಡ್ ಕಲರ್ ಅಂತ ಅಂದ್ರೆ ಲೈಕ್ ಒಂದು ಲವ್ ಫೀಲಿಂಗ್ ಕೊಡುತ್ತೆ, ಒಂದು ಡೇಂಜರ್ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ. ಅದೇ ಯೆಲ್ಲೋ ಕಲರ್ ಅಂತ ಅಂದ್ರೆ ಒಂದು ಎಕ್ಸೈಟ್ಮೆಂಟ್, ಬ್ಲೂ ಕಲರ್ ಅಂದ್ರೆ ಒಂದು ಫ್ರೆಂಡ್ಲಿನೆಸ್. ಈ ರೀತಿ ಒಂದೊಂದು ಕಲರ್ ಒಂದೊಂದು ಸಿಂಬಲೈಸ್ ಮಾಡುತ್ತೆ. ಇವಾಗ ಇದೊಂದು ಪೋಸ್ಟರ್ ಅಂತ ಅನ್ಕೊಂಡ್ರೆ ಇದ್ರಲ್ಲಿ ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡ್ ಬ್ಲೂ ಕಲರ್ ಇದೆ, ಅದು ಲೈಟ್ ಶೇಡ್ ಅಲ್ಲಿ ಇದೆ. ಅಂಡ್ ಈ ಮಿಡಲ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಡಾರ್ಕ್ ಅಂದ್ರೆ ಮಿಕ್ಸ್ ಆಫ್ ಕಲರ್ಸ್, ಡಾರ್ಕ್ ಕಲರ್ಸ್ ಅಲ್ಲಿ ಇದೆ. ಏನಕ್ಕೆ ಇದು ಈ ರೀತಿ ಇದೆ ಅಂತಂದ್ರೆ, ಇವಾಗ ಒಂದು ಯಾವುದೇ ಒಂದು ಪೋಸ್ಟರ್ ರೆಡಿ ಮಾಡ್ಬೇಕು ಅಂತಂದ್ರೆ ಇದು ಒಂದು ಕೀ ಎಲಿಮೆಂಟ್ಸ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡೇ ಡಿಸೈನ್ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಇವಾಗ ಈ ಕಸ್ಟಮರ್ಸ್ ಆಗಿರ್ಬೋದು, ಇವಾಗ ನಾವ್ ಯಾರು ಟಾರ್ಗೆಟ್ ಆಡಿಯನ್ಸ್ ಇಟ್ಕೊಂಡಿರ್ತೀವಿ ಅವ್ರಿಗೆ ರೀಚ್ ಆಗ್ಬೇಕು ಅಂತಂದ್ರೆ ನಮ್ ಡಿಸೈನ್ಸ್ ನಾವು ಮಾಡಿರ್ತಕ್ಕಂಥ ರೀತಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡ್ಬೇಕಾಗುತ್ತೆ. ಇವಾಗ ಈ ಪೋಸ್ಟರ್ಗೆ ಬ್ಯಾಕ್ ಗ್ರೌಂಡ್ ಹಾಕಿದೀವಲ್ವಾ, ಈ ಒಂದು ಬ್ಲೂ ಕಲರ್ ಇದೆ, ಇದ್ರಿಂದ ನಮ್ಗೆ ತುಂಬಾ ಅಟ್ರಾಕ್ಷನ್ ಸಿಗ್ತಾ ಇದೆ. ಸೊ ಅದೇ ಇವಾಗ ಎರಡು ರೀತಿ ಮಾಡ್ಬೋದು. ಒಂದು ಲೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಡಾರ್ಕ್ ಕಲರ್ ಮಿಡ್ಲ್ ಅಲ್ಲಿ ಇದ್ರ ಪೋಸ್ಟರ್ ಡಿಸೈನ್ ಮಾಡ್ಕೋಬಹುದು. ಓಕೆನಾ? ಹಲೋ. ಹಾ ಅದೇ ರೀತಿ ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾರ್ಕ್ ಕಲರ್ ಇಟ್ಕೊಂಡು
ಮಿಡ್ಲ್ ಅಲ್ಲಿ ಈಗೇನ್ ಪೋಸ್ಟರ್ ಇದೆಯಲ್ಲ ಇದನ್ನ ಲೈಟ್ ಕಲರ್ಸ್ ಇಟ್ಕೊಂಡ್ರೆ ಈ ತರ ವೈಸ್ ವರ್ಸ ಇಟ್ಕೊಂಡು ನಾವು ಮಾಡಿದ್ರೇನೆ ಒಂದು ಡಿಸೈನ್ಸ್ ತುಂಬಾ ಚೆನ್ನಾಗಿ ಕಾಣಿಸೋದು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟೆಕ್ಸ್ಟ್ ನೋಡ್ತೀವಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಬ್ಲಾಕ್ ಕಲರ್ ಇದೆ, ಟೆಕ್ಸ್ಟ್ ಅನ್ನೋ ವರ್ಡ್ ಒಂದು ಯೆಲ್ಲೋ ಕಲರ್ ಇದೆ. ಸೊ ಇದು ನಮ್ಗೆ ತುಂಬಾ ಅಟ್ರಾಕ್ಷನ್. ಇವಾಗ ನಮ್ಗೆ ಅದು ಕಾಣಿಸೋದು ಟೆಕ್ಸ್ಟ್ ಅನ್ನೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಲ್ವಾ, ಸೊ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಎಲ್ಲಿ ಹೌದು. ಜನಗಳು ಅಷ್ಟೇ ಅದನ್ನೇ ನೋಡೋದು, ಏನ್ ಹೈಲೈಟ್ ಮಾಡಿರ್ತೀವಿ ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಪೇಸ್. ಇನ್ನೊಂದು ಎಲಿಮೆಂಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಸ್ಪೇಸ್. ಇವಾಗ ನೀವು ನೋಡ್ಬೋದು ಇಲ್ಲಿ 2 ಸ್ಯಾಂಪಲ್ ಇದೆ, ಒಂದು ಲೆಫ್ಟ್ ಅಲ್ಲಿ ಒಂದು ರೈಟ್ ಅಲ್ಲಿ ಒಂದು ಇದೆಯಲ್ಲ. ಸೊ ಇದ್ರಲ್ಲಿ ನೀವೇನ್ ಡಿಫ್ರೆನ್ಸ್ ನ ನೀವು ಇದ್ರಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸಬ್ ಹೆಡ್ಡಿಂಗ್ ಗೆ ನೆಕ್ಸ್ಟ್ ಪ್ಯಾಟರ್ನ್ ಬರುತ್ತಲ್ಲ ಅದು ಸ್ಪೇಸ್ ಇದೆ. ಸಬ್ ಹೆಡ್ಡಿಂಗ್ ಆದ್ಮೇಲೆ ಒಂದಕ್ಕೊಂದು ಜಾಯಿಂಟ್ ಇದೆ. ಹಾ, ಎಕ್ಸಾಕ್ಟ್ಲಿ. ಸೊ ನೋಡ್ಬೋದು ಇದ್ರಲ್ಲಿ ಯಾವ್ದು ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ? ಬೆಟರ್ ಸಬ್ ಹೆಡ್ಡಿಂಗ್ ಸ್ಪೇಸ್ ಇರೋದು. ಹಾ, ಅಂದ್ರೆ ಇದು ಒಬ್ಬ ವ್ಯೂವರ್ ನೋಡಿದಾಗ ಎಲ್ಲಾ ರೀತಿ ಸ್ಪೇಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿಬಹುದು ಇದು ಹೆಡ್ಡಿಂಗ್ ಮತ್ತೆ ಒಂದ್ ಲೈನ್ ಏನಿದೆ ಅದೆರಡು ಅಟ್ಯಾಚ್ ಆಗಿದೆ. ಸೊ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅಂಡ್ ಇಲ್ಲಿ ಕೆಳಗೆ ಕೂಡ ಒಂದು ಬಾಕ್ಸ್ ಇದೆ, ಅದ್ರ ಮೇಲೆ ಸಬ್ ಹೆಡ್ಡಿಂಗ್ ಇದೆ, ಅಲ್ಲೂ ಸ್ಪೇಸ್ ಇಲ್ಲ. ಸೊ ಎಲ್ಲ ಒಂಥರ ಲೈಕ್ ಹೆಂಗೆ ಅಂದ್ರೆ ಕಂಜೆಸ್ಟ್ ಆಗಿರೋ ತರ ಕಾಣಿಸ್ತಾ ಇದೆ. ಸೊ ಒಂದ್ ಡಿಸೈನ್ ಅಂತಂದ್ರೆ ಈ ರೀತಿ ಇರಬಾರ್ದು. ಈ ಲೆಫ್ಟ್ ಅಲ್ಲಿ ಏನಿದೆಯಲ್ಲ ಈ ರೀತಿ ಪ್ರಾಪರ್ ಆಗಿ ಅಲೈನ್ ಇದ್ದು, ಸ್ಪೇಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸ್ಪೇಸ್ ನೋಡ್ಬೋದು, ಕರೆಕ್ಟ್ ಆಗಿ ಸ್ಪೇಸಿಂಗ್ ಎಲ್ಲ ಕರೆಕ್ಟ್ ಆಗಿ ಸ್ಪೇಸಿಂಗ್ ಆಗಿದೆ. ಸೊ ಹಾಗಾಗಿ ಈ ಸ್ಪೇಸ್ ರೀತಿ ಅಲೈನ್ಮೆಂಟ್. ಸ್ಪೇಸ್ ಅಲೈನ್ಮೆಂಟ್ ಎಲ್ಲ ಇರಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಪೇಸ್ ಆಲ್ಸೋ. ದೆನ್ ನೆಕ್ಸ್ಟ್ ಟೈಪೋಗ್ರಫಿ ಇಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ 2 ಟೆಕ್ಸ್ಟ್ ಇದೆ, ಸೊ ಸೇಮ್ ಕಲರ್ ಇದೆ. ಬಟ್ ಇದ್ ನೀವು ನೋಡ್ಬೋದು ಈ ಲೆಫ್ಟ್ ಅಲ್ಲಿ ಇರೋ ಒಂದು ಸಿ ಯು ಅಗೇನ್ ಅಂತ ಏನಿದೆ, ಜಸ್ಟ್ ನಾರ್ಮಲ್ ಟೆಕ್ಸ್ಟ್ ಆಗುತ್ತೆ. ಬಟ್ ಅದೇ ನೀವು ರೈಟ್ ಸೈಡ್ ಅಲ್ಲಿ ಇರೋ ಒಂದು ಟೆಕ್ಸ್ಟ್ ನೋಡ್ತಿದಂಗೆ ಒಂಥರ ಸ್ಕೇರಿ ಫೀಲಿಂಗ್ ಅಂತ ಅನ್ಸುತ್ತಲ್ವಾ? ಹೌದೌದು. ಹಾಗಾಗಿ ಟೈಪೋಗ್ರಫಿ ಅಂದ್ರೆ ಫಾಂಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವುದೇ ಒಂದು ಪೋಸ್ಟರ್ಸ್ ಅಲ್ಲಿ ಡಿಸೈನ್ ಮಾಡ್ಬೇಕಾದ್ರೆ ಅನ್ನೋದು. ಇದರಲ್ಲಿ ಒಂದು ಮೈನ್ 3 ಪ್ರಾಪರ್ಟೀಸ್ ಬರುತ್ತೆ. ಅಂದ್ರೆ ರೀಡಬಿಲಿಟಿ, ಅಂದ್ರೆ ಒಂದು ಫಾಂಟ್ ಇವಾಗ ಓದ್ಬೇಕಾದ್ರೆ ಕರೆಕ್ಟ್ ಆಗಿ ರೀಡಬಿಲಿಟಿ ಅಂದ್ರೆ ಓದೋ ತರ ಇರಬೇಕು. ಅಂದ್ರೆ ಫುಲ್ ಕಂಜೆಸ್ಟ್ ಮಾಡೋದು ಅಂಡ್ ಅದ್ರದ್ದು ಅರ್ಥನೇ ಆಗ್ದಲೇ ಇರೋ ರೀತಿ ಫಾಂಟ್ಸ್ ಇರುತ್ತಲ್ಲ, ಆ ತರದ್ದೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಅಂಡ್ ಅಟ್ರಾಕ್ಟಿವ್ ಅಂದ್ರೆ ನೋಡೋದಕ್ಕೆ ಅದು ತುಂಬಾ ಎಲ್ಲಿ ಬೋಲ್ಡ್ ಯೂಸ್ ಮಾಡ್ಬೇಕು ಅಲ್ಲಿ ಬೋಲ್ಡ್ ಯೂಸ್ ಮಾಡ್ಬೇಕು, ಎಲ್ಲಿ ಲೈಟರ್ ಕಲರ್ಸ್ ಫಾಂಟ್ಸ್ ಯೂಸ್ ಮಾಡ್ಬೇಕು ಅಲ್ಲಿ ಆ ತರ ಯೂಸ್ ಮಾಡ್ಬೇಕು. ಯಾಕಂದ್ರೆ ಅವಾಗ ಫೈನಲ್ ಓವರ್ ವ್ಯೂ ನೋಡಿದಾಗ ಅದೊಂದು ಲುಕ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಇವಾಗ ಒಂದ್ ಪೋಸ್ಟರ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಇದೊಂದು ಇಮೇಜ್, ಓಕೆನಾ? ಇದೊಂದು ಪೋಸ್ಟರು ನೀವು ನೋಡಿರ್ಬೋದು ಎಲ್ಲ ಯಾವ ರೀತಿ. ಇಲ್ಲಿ ನೋಡ್ಬೋದು ಇದೊಂದು ಬ್ಯಾಕ್ ಗ್ರೌಂಡ್ ನೋಡ್ಬೋದು ನೀವು. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಲೋಗೋ ಹಾಕಿದ್ದಾರೆ, ಇಲ್ಲಿ ಒಂದು ಫುಡ್ ಅನ್ನೋದೇನಿದೆಯಲ್ಲ ಇದೊಂದು ಪ್ಲೇಸ್. ಇದರಲ್ಲಿ ಮಲ್ಟಿಪಲ್ ಎಲಿಮೆಂಟ್ಸ್ ಇದೆ. ನಾನು ಹೇಳ್ದಂಗೆ ನೋಡಿರ್ಬೋದು ಸ್ಪೇಸಿಂಗ್ ಎಲ್ಲ ಆಗಿರ್ಬೋದು ಅಂಡ್ ಮಲ್ಟಿಪಲ್ ಇವಾಗ ಫಾಂಟ್ಸ್ ನೋಡಿರ್ಬೋದು. ಇದೊಂಚೂರು ಬ್ಲರ್ ಇದೆ. ಸೊ ಇಲ್ಲಿ ಕೆಳಗಡೆ ಒಂದು ಫುಟ್ ಅಲ್ಲಿ ಏನೋ ಆರ್ಡರ್ ನೋ ಅಂತ ಇದೆ. ಸೊ ಈ ರೀತಿ ಇದನ್ನೆಲ್ಲ ನೀವು ಇನ್ನು ಫರ್ದರ್ ಮುಂದೆ ಕಲಿತೀರಾ. ಅಂದ್ರೆ ಯಾವ್ಯಾವ ರೀತಿ ಯಾವ್ಯಾವ ಒಂದು ಫಾಂಟ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೇಕು ಅಂಡ್ ಎಕ್ಸಾಕ್ಟ್ಲಿ ಎಲ್ಲಿ ಪ್ಲೇಸ್ ಮಾಡ್ಬೇಕು ಅನ್ನೋದನ್ನ ನೀವು ಮುಂದೆ ಫ್ಯೂಚರ್ ಅಲ್ಲಿ ಕ್ಲಾಸಿಗೆ ಸೇರಿದಾಗ ನೀವು ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಕಲಿತೀರಾ ಪ್ರತಿಯೊಂದು ಒಂದು ಇದನ್ನ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಎಲಿಮೆಂಟ್ಸ್ ಆಫ್ ಡಿಸೈನ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಥಿಯರಿ ಇಷ್ಟು ಸಾಕು. ಇವಾಗ ಇದು ಪ್ರಾಕ್ಟಿಕಲ್ ಆಗಿ ನೋಡೋಣ. ಇವಾಗ ಮೇನ್ ಆಗಿ ಒಂದು ಗ್ರಾಫಿಕ್ ಡಿಸೈನ್ ಅಂತ ಬಂದ್ರೆ ಮೇಜರ್ ಆಗಿ ನಾವು 3 ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀವಿ, ಓಕೆನಾ? ಮೊದಲನೇದು ಅಡೋಬ್ ಇಲಿಸ್ಟ್ರೇಟರ್, ಅಡೋಬ್ ಫೋಟೋಶಾಪ್ ಮತ್ತೆ ಇನ್ ಡಿಸೈನ್, ಈ 3 ಯೂಸ್ ಮಾಡ್ತೀವಿ. ಸೊ ಮೇಜರ್ ಆಗಿ ಇವಾಗ ಇನ್ ಡಿಸೈನ್ ಮೇ ಬಿ ನಿಮಗೆ ಗೊತ್ತಿರ್ಬೋದು. ಅಂದ್ರೆ ಇವಾಗ ದೊಡ್ಡ ಒಂದು ಬುಕ್ಸ್ ಆಗಿರ್ಬೋದು, ಅದೊಂದು ಡಿಸೈನ್ ಮಾಡೋದಕ್ಕಾಗಿರ್ಬೋದು, ಒಂದು ಕಂಪ್ಲೀಟ್ ಮ್ಯಾಗಝೈನ್ ಡಿಸೈನ್ ಮಾಡೋದಕ್ಕಾಗಿರ್ಬೋದು, ಮಲ್ಟಿಪಲ್ ಪೇಜಸ್ ಏನಿರುತ್ತಲ್ಲ ಅಂತದನ್ನ ಡಿಸೈನ್ ಮಾಡೋದಕ್ಕೆ ನಾವು ಇನ್ ಡಿಸೈನ್ ನ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಇಲಿಸ್ಟ್ರೇಟರ್ ಅಲ್ಲಿ ಡಿಸೈನ್ ಮಾಡೋದ್ರಿಂದ ಫುಲ್ ಮಾಡ್ಬೋದು, ಮಾಡಕ್ ಆಗಲ್ಲ ಅಂತಲ್ಲ, ಬಟ್ ಅದರಲ್ಲಿ ಎಲ್ಲ ಇನ್ಬಿಲ್ಟ್ ಸಮ್ ಫೀಚರ್ಸ್ ಇರುತ್ತೆ ಇನ್ ಡಿಸೈನ್ ಅಲ್ಲಿ. ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಂಡು ನಾವು ಕಂಪ್ಲೀಟ್ ಆಗಿ ಒಂದು ಬುಕ್ಸ್ ಆಗಿರ್ಬೋದು, ಎಷ್ಟು ಪೇಜಸ್ ಇದ್ರೂ ಕೂಡ ಅಷ್ಟು ಒಂದು ಬುಕ್ ಸಾರಿ
ಇವಾಗ ಒಂದು ಬುಕ್ಸ್ ಅಂತ ಹೇಳಿದ್ನಲ್ಲ, ಸೊ ಕಂಪ್ಲೀಟ್ ಡಿಸೈನ್ ನಾವು ಇನ್ ಡಿಸೈನ್ ಅಲ್ಲಿ ಮಾಡ್ಕೋಬಹುದು. ಸೊ ಇವಾಗ ಅಡೋಬ್ ಇಲಿಸ್ಟ್ರೇಟರ್ ಮತ್ತೆ ಅಡೋಬ್ ಯಾವುದು ಅಡೋಬ್ ಇಲಿಸ್ಟ್ರೇಟರ್ ಮತ್ತೆ ಅಡೋಬ್ ಫೋಟೋಶಾಪ್ ಅಲ್ವಾ? ಸೊ ಇವೆರಡರಲ್ಲಿ ಮೇಜರ್ ಆಗಿ ಏನ್ ಡಿಫ್ರೆನ್ಸ್ ಅಂತ ನಿಮಗೆ ಏನಾದ್ರೂ ಐಡಿಯಾಸ್ ಇದೆಯಾ? ಮ್ಯಾಮ್ ಇದು ಇಂಡಿಸೈನ್ ಸಾರಿ ಫೋಟೋಶಾಪ್ ಅಲ್ಲಿ ಮತ್ತು ಇಮೇಜ್ ಕ್ರಿಯೇಟಿವಿಟಿ ಮತ್ತೆ ಎಡಿಟಿಂಗ್ ಅದೆಲ್ಲ ಮಾಡ್ತೀವಿ ಹಾ ಫೋಟೋಶಾಪ್ ಅಲ್ಲಿ. ಇಂಡಿಸೈನ್ ಅಲ್ಲಿ ಸಾರಿ ಇಲಿಸ್ಟ್ರೇಟರ್ ಅಲ್ಲಿ ಬಂದ್ಬಿಟ್ಟು ಇದು ಈಗ ಲೋಗೋ ಡಿಸೈನಿಂಗ್ ಮಾಮೂಲಿ ಲೋಗೋ ಡಿಸೈನ್ಸ್ ಇದು ಮಾಡಿ ಪೋಸ್ಟ್ ಎಲ್ಲ ಮಾಡ್ತೀವಲ್ಲ ಹ್ಮ್ ಅದ್ರಾಗೂ ಮಾಡ್ಬೋದು. ಅಂದ್ರೆ ಇದೆಲ್ಲ ಪೆನ್ ಟೂಲ್ ಎಲ್ಲ ಯೂಸ್ ಮಾಡ್ಕೊಂಡು ಅಥವಾ ಲೋಗೋ ಡಿಸೈನಿಂಗ್ ಆಗಿರ್ಬೋದು, ಲೈನ್ ಹಾ ವರ್ಕಿಂಗ್ ಅವೆಲ್ಲ ಮಾಡ್ಬೋದು. ಹಾ ಓಕೆ. ನೀವ್ ಹೇಳ್ದಾಗ ಅದೇ ಫೋಟೋಶಾಪ್ ಅಲ್ಲಿ ಪೋಸ್ಟರ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಬಟ್ ನಾವು ಪೋಸ್ಟರ್ಸ್ ನ ಎರಡರಲ್ಲೂ ಯೂಸ್ ಮಾಡ್ಬೋದು, ಇಲಿಸ್ಟ್ರೇಟರ್ ಯೂಸ್ ಮಾಡ್ಬೋದು, ಅದ್ರಲ್ಲೂ ಮಾಡ್ಬೋದು, ಅಂಡ್ ಲೋಗೋ ಕೂಡ ಎರಡರಲ್ಲೂ ಮಾಡ್ಬೋದು. ಏನಕ್ಕೆ ನಾವು ಇಲಿಸ್ಟ್ರೇಟರ್ನೇ ಪ್ರಿಫರ್ ಮಾಡ್ತೀವಿ ಒಂದು ಲೋಗೋ ಡಿಸೈನ್ಗೆ ಅಂತಂದ್ರೆ, ಆ ಹ್ಮ್ ನಾನು ಇವಾಗ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಯಾ ಇದೊಂದು ಅಡೋಬ್ ಇಲಿಸ್ಟ್ರೇಟರ್ ಸಾಫ್ಟ್ವೇರ್, ಓಕೆನಾ? ಸೊ ಇವಾಗ ನಾನು ಇಲ್ಲೊಂದು ಸರ್ಕಲ್ ಹಾಕ್ತೀನಿ, ನೋಡ್ಬೋದು ನೀವು. ಹ್ಮ್ ಯಾ ಇದೊಂದು ಕಲರ್ ಚೇಂಜ್ ಮಾಡ್ಬಿಡೋಣ. ಇದ್ರಲ್ಲಿ ಒಂದು ಸರ್ಕಲ್ ಅಂಡ್ ನಾನು ಫೋಟೋಶಾಪ್ ಓಪನ್ ಮಾಡ್ತೀನಿ. ಈ ಫೋಟೋಶಾಪ್ ಅಲ್ಲಿ ಕೂಡ ಹ್ಮ್ ನಾನು ಒಂದು ಸರ್ಕಲ್ ಹಾಕ್ತೀನಿ. ಸೊ ನಿಮ್ಗೆ ಇವಾಗ ಹ್ಮ್ ದೂರದಿಂದ ನೋಡ್ತಾ ಇದ್ದೀರಾ ಅಲ್ವಾ? ಇವಾಗ ನಾನು ಎರಡು ಓಪನ್ ಮಾಡಿದೀನಿ, ನೋಡ್ಬೋದು. ಹ್ಮ್ ಇದು ಇಲಿಸ್ಟ್ರೇಟರ್ ಅಲ್ಲಿ ನಾನು ಹಾಕಿರೋ ಒಂದು ಶೇಪು, ಇದು ಫೋಟೋಶಾಪು. ಸೊ ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ಸ್ತಿದೆ ಇವಾಗ ಇವೆರಡು ಸಾಫ್ಟ್ವೇರ್ ಅಲ್ಲಿ ನಾನು ಹಾಕಿರೋದು? ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಸೇಮ್ ಇದೆ ಅಂತ. ಸೇಮ್ ಇದೆ ಅಲ್ವಾ? ಸೊ ಏನ್ ಹಾ ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ತೀನಿ. ಇವಾಗ ನೀವು ನೋಡ್ಬೋದು, ಇದು ಫೋಟೋಶಾಪ್ದು ಅಲ್ವಾ? ಈ ಫೋಟೋಶಾಪ್ ಈ ಒಂದು ಶೇಪ್ ಓಕೆ. ಅಲ್ಲಿ ಇವಾಗ ನಾನು ಈ ಒಂದು ಇಮೇಜ್ ನಾನು ಝೂಮ್ ಮಾಡ್ತಾ ಇದೀನಿ, ಫುಲ್ ಝೂಮ್ ಮಾಡ್ತಾ ಇದೀನಿ. ಇವಾಗ ನಿಮಗೆ ಏನ್ ಎರಡು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಏನ್ ಬ್ಲರಿಂಗ್ ಇದೆ, ಗೊತ್ತಾಗಿದೆ? ಔಟ್ಲೈನ್ ಹಾ ಬ್ಲರಿಂಗ್ ಇದೆ. ಹಾ ಹೌದು. ಇವಾಗ ಫೋಟೋಶಾಪ್ ಅಲ್ಲಿ ನಾವು ಯಾವುದೇ ಒಂದು ಇಮೇಜ್ ತಗೊಂಡ್ರು, ಪಿಕ್ಸೆಲ್. ಹಾ ಪಿಕ್ಸೆಲ್, ಇದು ಪಿಕ್ಸೆಲೇಟೆಡ್ ಸಾಫ್ಟ್ವೇರ್ ಅಥವಾ ರಾಸ್ಟರ್ ಸಾಫ್ಟ್ವೇರ್ ಅಂತ ಕರಿತೀವಿ. ಯಾಕೆಂದ್ರೆ ಇದ್ರಲ್ಲಿ ನಾವು ಎಷ್ಟು ಝೂಮ್ ಮಾಡ್ತೀವೋ ಇದೆಲ್ಲ ಪಿಕ್ಸೆಲೇಟೆಡ್, ಫುಲ್ ಕಂಪ್ಲೀಟ್ ನೋಡ್ಬೋದು. ಪಿಕ್ಸೆಲೇಟೆಡ್ ಆಗಿ ಫುಲ್ ಕಂಪ್ಲೀಟ್ ಆಗಿ, ಅಂದ್ರೆ ಸಣ್ಣ ಸಣ್ಣ ಬಾಕ್ಸ್ ಸೇರಿ ಇದೊಂದು ಶೇಪ್ ಅನ್ನೋದು ಬಿಲ್ಡ್ ಆಗಿರುತ್ತೆ. ಹಾಗಾಗಿ ಇದನ್ನ ನಾವು ಓಕೆ. ಜಾಸ್ತಿ ಯೂಸ್ ಮಾಡೋದಿಲ್ಲ. ಅಂದ್ರೆ ಪೋಸ್ಟರ್ಸ್ ಯೂಸ್ ಮಾಡ್ಕೊಳ್ತೀವಿ, ಬಟ್ ಲೋಗೋಗೆ ಯೂಸ್ ಮಾಡಲ್ಲ. ಯಾಕೆಂದ್ರೆ ಆ ಲೋಗೋ ಅದೆಲ್ಲ ನಾವು ತುಂಬಾ ಝೂಮ್ ಮಾಡಿದಾಗ, ಬ್ಲರ್ ಆದಾಗ ಇಟ್ಸ್ ಲೈಕ್ ಅಂದ್ರೆ ತುಂಬಾ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾವು ಇಲಿಸ್ಟ್ರೇಟರ್ ನ ನಾವು ಪ್ರಿಫರ್ ಮಾಡೋದು, ಪಿಕ್ಸೆಲ್. ಸೊ ಇವಾಗ ಇಲಿಸ್ಟ್ರೇಟರ್ ನೋಡಿ. Wait. ಇಲಿಸ್ಟ್ರೇಟರ್ ನೋಡಿ, ಇವಾಗ ಡಿಸೈನ್ ನಾನು ಎಷ್ಟು ಝೂಮ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಪಿಕ್ಸೆಲೇಟೆಡ್ ಕಾಣಿಸ್ತಾ ಇದೆಯಾ ಇದ್ರಲ್ಲಿ? ಇಲ್ಲ ಮ್ಯಾಮ್. ಇಲ್ಲ ನೋಡಿ. ಸೊ ದಿಸ್ ಇಸ್ ಅ ವೆಕ್ಟರ್ ಸಾಫ್ಟ್ವೇರ್. ಫೋಟೋಶಾಪ್ ನ ನಾವು ಒಂದು ರಾಸ್ಟರ್ ಸಾಫ್ಟ್ವೇರ್ ಅಂತ ಕರಿತೀವಿ, ಅಂಡ್ ಈ ಒಂದು ಇಲಿಸ್ಟ್ರೇಟರ್ ನ ವೆಕ್ಟರ್ ಸಾಫ್ಟ್ವೇರ್ ಅಂತ ಕರಿತೀವಿ. ಅಂದ್ರೆ ಅದೇ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಇಷ್ಟೇ. ಇವಾಗ ಇಲಿಸ್ಟ್ರೇಟರ್ ಅಲ್ಲಿ ನಾವು ಎಷ್ಟೇ ಝೂಮ್ ಮಾಡಿದ್ರು ಅದು ಬ್ಲರ್ ಆಗಲ್ಲ. ಸೊ ಹಾಗಾಗಿ ಇದನ್ನ ಜಾಸ್ತಿ ಯೂಸ್ ಮಾಡ್ಕೊಂತೀವಿ, ಪೋಸ್ಟರ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನಾವು ಜಾಸ್ತಿ ಇದನ್ನ ಯೂಸ್ ಮಾಡ್ಕೋತೀವಿ. ಬಟ್ ಸ್ವಲ್ಪ ಜಾಸ್ತಿ ಎಡಿಟಿಂಗ್ ಅದ್ ಬೇಕು ಅಂದ್ರೆ ನಾವು ಫೋಟೋಶಾಪ್ ನ ಪ್ರಿಫರ್ ಮಾಡೋದು. ಯಾಕೆಂದ್ರೆ ಅದರಲ್ಲಿ ನಾವು ತುಂಬಾ ಝೂಮ್ ಮಾಡಿದಾಗ ಏನಾಗುತ್ತೆ, ಪಿಕ್ಸೆಲೇಟೆಡ್ ಇರೋದ್ರಿಂದ ಅದಷ್ಟು ಬ್ಲರ್ ಆಗಿ ಕಾಣಿಸೋದ್ರಿಂದ. ಸೊ ಅದರಲ್ಲಿ ಅಂದ್ರೆ ಪಿಕ್ಸೆಲೇಟೆಡ್ಗೂ ನಮ್ಗೆ ರೆಸೊಲ್ಯೂಷನ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಮುಂದೆ ಕಲಿತೀರಾ. ಸೊ ಅದರಲ್ಲಿ ಒಂದು 372 ಅಂತ ಎರಡು ವ್ಯಾಲ್ಯೂಸ್ ಇರುತ್ತೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ ನೀವು ಅಷ್ಟು ಪಿಕ್ಸೆಲೇಟೆಡ್ ನಿಮ್ಗೆ ಅಂದ್ರೆ ಅಷ್ಟು ಬ್ಲರ್ ಕಾಣಿಸಲ್ಲ. ಸೊ ಹಾಗಾಗಿ ಅದು ಹೈ ಓಕೆ. ರೆಸೊಲ್ಯೂಷನ್ಸ್ ಅಲ್ಲಿ ಇಟ್ಕೊಂಡು ನಾವು ಎಡಿಟ್ ಮಾಡ್ಬೋದು. ಸೊ ಅದೆಲ್ಲ ಮುಂದೆ ನೋಡ್ತೀರಾ. ನೆಕ್ಸ್ಟ್ ಇವಾಗ ಓಕೆ, ಇವಾಗ ಇದ್ರಲ್ಲಿ ಏನೇನೆಲ್ಲ ಕಲಿತೀವಿ ಅಂದ್ರೆ, ಒಂದು ಫೋಟೋಶಾಪ್ ಅಲ್ಲಿ ಒಂದು ಫೇಸ್ ರಿಟಚ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಪೋಸ್ಟರ್ಸ್ ಕೂಡ ಮಾಡ್ಬೋದು. ಬಟ್ ಮೇಜರ್ ಆಗಿ ತುಂಬಾ ಫೋಟೋಶಾಪ್ ಎಲ್ಲ ಯೂಸ್ ಮಾಡೋದು ಅಂದ್ರೆ ಒಂದು ಫೇಸ್ ರಿಟಚ್ ಆಗಿರ್ಬೋದು, ಅಥವಾ ಕಲರ್ ಗ್ರೇಡಿಂಗ್ ಆಗಿರ್ಬೋದು. ಕಂಪ್ಲೀಟ್ ಅದನ್ನ ನಾವು ಇದ್ರಲ್ಲಿ ನಾವು ಈಸಿಯಾಗಿ ಎಡಿಟ್ ಮಾಡ್ಕೋಬಹುದು.
ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಆಗಿ ನಾನು ಒಂದು ತೋರಿಸ್ತೀನಿ. ನೀವು ನೋಡ್ಬೋದು, ಇದೊಂದು ಟ್ಯಾಟು ಕಾಣಿಸ್ತಾ ಇದೆಯಾ? ಟ್ಯಾಟು, ಓಕೆ. ಈ ಟ್ಯಾಟೂಲಿ ಸೊ ಇದೇನ್ ಕಾಣಿಸ್ತಾ ಇದೆಯಲ್ಲ, ಇದು ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ನಾವು ಈ ಫೋಟೋಶಾಪ್ ಅಲ್ಲಿ ಕಲಿಬಹುದು. ಸೊ ನಾನು ಅದನ್ನ ನಿಮ್ಗೆ ಇಲ್ಲಿ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಈ ಒಂದು ಟ್ಯಾಟೂ, ಸೊ ನಮ್ಗೆ ಇಲ್ಲಿ ಲ್ಯಾಸೋ ಟೂಲ್ ಅಂತ ಬರುತ್ತೆ. ಸೊ ಈ ಲ್ಯಾಸೋ ಟೂಲ್ ಅಲ್ಲಿ ಫಸ್ಟ್ ನಮ್ಗೆ ಯಾವ ಪೋರ್ಷನ್ ಅಲ್ಲಿ ನಾವು ಇದನ್ನ ರಿಮೂವ್ ಮಾಡ್ಬೇಕು, ಆ ಪೋರ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಎಡಿಟ್ ಅಲ್ಲಿ ಫಿಲ್ಗೆ ಹೋಗಿ ಕ್ಲಿಯರ್. ನೀವು ನೋಡ್ಬೋದು, ಏನಾದ್ರು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ರಿಮೂವ್ ಆಗಿರೋದು ಲೈಕ್ ಏನಾದ್ರು ಇಲ್ಲ ಶೇಡಿಂಗ್ ಕಂಪ್ಲೀಟ್ ಆಗಿ ಒರಿಜಿನಲ್ ತರನೇ ಇಲ್ಲ ಇಲ್ಲ. ಕಾಣಿಸ್ತಿದೆ ಅಲ್ವಾ? ಹೌದು. ಹಾ, ಸೊ ಇದು ಬಿಫೋರ್, ಸೊ ಇದು ಆಫ್ಟರ್. ಸೊ ಈ ರೀತಿ ಬರೀ ಇಷ್ಟ ಅಲ್ಲ, ಇದರಲ್ಲಿ ಇನ್ನು ತುಂಬಾ ಎಡಿಟಿಂಗ್ ಎಲ್ಲ ಕಲಿತೀರಾ. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಅಥವಾ ಈ ರೀತಿಯಾದಂತ ಒಂದು ಯಾವ್ದೋ ಒಂದು ಆಬ್ಜೆಕ್ಟ್ ರಿಮೂವ್ ಆಗಿರ್ಬೋದು. ಇವಾಗ ಯಾವ್ದೋ ಒಂದು ಬ್ಯಾನರ್ಸ್ ಇರುತ್ತೆ, ಅದ್ರಲ್ಲಿ ಯಾವ್ದೋ ಒಂದು ಟೆಕ್ಸ್ಟ್ ಇರುತ್ತೆ, ಆ ಟೆಕ್ಸ್ಟ್ ನ ರಿಮೂವ್ ಮಾಡ್ಬೇಕು. ಅದೆಲ್ಲ ಯಾವ ರೀತಿ ಮಾಡೋದು ಅನ್ನೋದೆಲ್ಲ ನೀವು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಕಲಿತೀರಾ. ಸೊ ಸೊ ಇದಿಷ್ಟು ಒಂದು ಫೋಟೋಶಾಪ್ ಬಗ್ಗೆ. ಫೋಟೋಶಾಪ್ ಅಲ್ಲಿ ಹಾ ಹಲೋ ಹೇಳಿ. ಮೇಡಮ್, ಇದು ಫೋಟೋಶಾಪ್ ಅಲ್ಲಿ ಹಾ ಈಗ ಫೋಟೋಗ್ರಫಿ ಮಾಡ್ತೀವಲ್ವಾ? ಫೋಟೋಗ್ರಫಿ ಮಾಡಿದ್ಮೇಲೆ ಫೋಟೋನ ರೀಟಚಿಂಗ್ ಎಲ್ಲ ಮಾಡ್ಬೇಕು. ಈಗ ಲೈಟ್ ರೂಮ್ ಯೂಸ್ ಮಾಡ್ತಾರೆ, ಮತ್ತೆ ಅವೆಲ್ಲ ಕಲರ್ ಗ್ರೇಡಿಂಗ್ ಎಲ್ಲ ಮಾಡ್ತಾರಲ್ವಾ? ಅದೆಲ್ಲ ಇನ್ಕ್ಲೂಡಿಂಗ್ ಇದ್ರೊಳಗೆ ಫೋಟೋಶಾಪ್ ಅಲ್ಲಿ ಅದು ನಾವು ಕಲಿಬಹುದಾ? ಇದನ್ನು ಹೇಳ್ಕೊಡ್ತೀರಾ ಅಂತ ಕೇಳಿದೆ. ಹಾ, ಕಲಿಬಹುದು. ಫೋಟೋಶಾಪ್ ಅಲ್ಲೇ ನೀವು ಕಲರ್ ಗ್ರೇಡಿಂಗ್ ಕೂಡ ಕಲಿಬಹುದು. ಇವಾಗ ಯಾವ್ದೋ ಒಂದು ಇಮೇಜ್ ಬ್ಲಾಕ್ ಒಂಥರ ಫುಲ್ ಲೈಟ್ ಡಿಮ್ ಆಗಿರುತ್ತೆ, ಅದನ್ನ ನೀವು ಯಾವ ರೀತಿ ಬ್ರೈಟ್ ಆಗಿ ಥ್ರೂ ಕಲರ್ ಗ್ರೇಡಿಂಗ್ ಅಲ್ಲಿ ಕರ್ವ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿ ಒಂದು ಅಪ್ಸ್ಕೇಲಿಂಗ್ ಆಗಿ, ಅಂದ್ರೆ ಚೆನ್ನಾಗಿ ಕಾಣಿಸೋ ರೀತಿ ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೀವು ಕಲಿತೀರಾ ಕ್ಲಾಸಸ್ ಅಲ್ಲಿ. ಓಕೆ ಓಕೆ. ಇದು ಫೋಟೋಗ್ರಫಿ ರಿಲೇಟೆಡ್ಗೂ ಇದು ಯೂಸ್ ಆಗುತ್ತೆ. ಈಗ ಇದು ಫೋಟೋಶಾಪ್ ಕಲ್ತಿರಲ್ವಾ? ಹಾ ಯೂಸ್ ಆಗುತ್ತೆ. ಮೇಜರ್ ಆಗಿ ಎಲ್ರು ಯೂಸ್ ಮಾಡೋದೇ ಫೋಟೋಶಾಪ್. ಯಾವುದೇ ಒಂದು ಓಕೆ ಒಂದು ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಮೇಜರ್ ಆಗಿ ಓಕೆ. ಎಲ್ರು ಯೂಸ್ ಮಾಡತಕ್ಕಂಥದ್ದೇ ಒಂದು ಫೋಟೋಶಾಪ್. ಹ್ಮ್ ಸೊ ನೀವು ನೆಕ್ಸ್ಟ್ ಲೈಟ್ ರೂಮ್ ಹೇಳಿ. ಅಥವಾ ಲೈಟ್ ರೂಮ್ ಬರಲ್ಲ ಅಲ್ವಾ? ಇಲ್ಲ, ಲೈಟ್ ರೂಮ್ ಬರಲ್ಲ ಇದ್ರಲ್ಲಿ, ಅದು ಬೇರೆ ಸಾಫ್ಟ್ವೇರ್ ಬರುತ್ತೆ. ಇದು ಬರೀ ಫೋಟೋಶಾಪ್, ಇಲಸ್ಟ್ರೇಟರ್ ಓಕೆ ನಾವು ಓಕೆ ಓಕೆ ನಾವು ನಮ್ಮ ಇದ್ರಲ್ಲಿ ಇಟ್ಟಿರೋದು. ಸೊ ಈ ಎರಡು ಸಾಫ್ಟ್ವೇರ್ ಜೊತೆಗೆ ಒಂದು ಇನ್ ಡಿಸೈನ್. ಓಕೆ ಓಕೆ. ಸೊ ನೀವು ನೋಡ್ಬೋದು ನೆಕ್ಸ್ಟ್. ಇವಾಗ ನೀವು ಈ ಕೋರ್ಸ್ ಇನ್ ಕೇಸ್ ಕೋರ್ಸ್ ಅಲ್ಲಿ ನೀವು ಜಾಯಿನ್ ಆಗಿ ಲೇಟರ್, ಇವಾಗ ಒಂದು ಸ್ಟೂಡೆಂಟ್ಸ್, ಇವಾಗ ನಾವ್ ಈ ರೀತಿ ಒಂದು ಇವಾಗ ನೀವೇ ಒಂದು ಯಾವ್ದೋ ಒಂದು ಟಾಪಿಕ್ ತಗೋತೀರಾ. ಸೊ ಅದ್ರ ಮೇಲೆ ಈ ರೀತಿಯಾದಂತ ಪ್ರಾಜೆಕ್ಟ್ಸ್ ಗಳನ್ನೆಲ್ಲ ಮಾಡ್ಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಈ ಡಿಸೈನ್ಸ್ ಗಳೆಲ್ಲ ಯಾವ ರೀತಿ ಇರುತ್ತೆ ಅಂತ. ಒಂದ್ ಲೋಗೋ ಡಿಸೈನ್ ಮಾಡಿರ್ಬೋದು, ಅಂದ್ರೆ ಕಂಪ್ಲೀಟ್ ಸ್ಟೂಡೆಂಟ್ ಗೆ ಬಿಡ್ತೀವಿ ಇದನ್ನ, ಯಾಕಂದ್ರೆ ಟ್ರೈನರ್ ಹತ್ರ ನೀವು ಏನೇ ಡೌಟ್ಸ್ ಇದ್ರು ಕೇಳ್ಕೊಂಡು, ಸೊ ಇದು ಕಂಪ್ಲೀಟ್ ಒಂದು ಪೋರ್ಟ್ಫೋಲಿಯೋನ ನೀವೇ ಬಿಲ್ಡ್ ಮಾಡ್ತೀರಾ. ಸೊ ಅದನ್ನೆಲ್ಲ ಯಾವ ರೀತಿ ಅನ್ನೋದನ್ನ ನಾವು ಕ್ಲಾಸಸ್ ಗಳಲ್ಲಿ ಹೇಳ್ಕೊಡ್ತೀವಿ. ಸೊ ನೆಕ್ಸ್ಟ್ ಟೈಪೋಗ್ರಫಿ ಆಗಿರ್ಬೋದು, ಕಲರ್ಸ್, ಒಂದು ವಿಸಿಟಿಂಗ್ ಕಾರ್ಡ್ ಡಿಸೈನ್ ಆಗಿರ್ಬೋದು, ಯಾವ ರೀತಿ ವಿಸಿಟಿಂಗ್ ಕಾರ್ಡ್ ಡಿಸೈನ್ ಮಾಡೋದು, ಅಂಡ್ ID ಕಾರ್ಡ್ ಡಿಸೈನ್, ಎನ್ವೆಲಪ್, ಲೆಟರ್ ಹೆಡ್, ಸ್ಟ್ಯಾಂಡಿ, ಬ್ಯಾನರ್ ಮಾಕಪ್, ಅಂಡ್ ಬಿಲ್ ಬೋರ್ಡ್ ಡಿಸೈನ್ಸ್, ಮ್ಯಾಗಝೈನ್ ಡಿಸೈನ್ಸ್, ಡ್ಯಾಂಗ್ಲರ್, ಫ್ಲೈಯರ್, ಪ್ಯಾಕೇಜಿಂಗ್ ಡಿಸೈನ್ ಕೂಡ ಕಲಿತೀರಾ, ಯಾವ ರೀತಿ ಡಿಸೈನ್ ಮಾಡೋದು ಅನ್ನೋದು, ಅಂಡ್ ಪೋಸ್ಟರ್, ಅಂಡ್ ಈ ರೀತಿ ಮಲ್ಟಿಪಲ್ ಡಿಸೈನ್ಸ್ ನೀವು ಕಲಿತೀರಾ. ನೆಕ್ಸ್ಟ್ ನಿಮ್ಗೆ ವಿಡಿಯೋ ಎಡಿಟಿಂಗ್ ಓವರ್ ವ್ಯೂ ಏನಾದ್ರು ಅಂದ್ರೆ ಇಂಟ್ರೆಸ್ಟ್ ಇದೆ, ಏನಾದ್ರು ವಿಡಿಯೋ ಎಡಿಟಿಂಗ್ ಕೂಡ ಕಲಿಯೋದಕ್ಕೆ? ಹಾ ಮ್ಯಾಮ್, ಅದೊಂದ್ಸರಿ ಡೆಮೋ ನೋಡ್ಕೋತೀನಿ ನಾನು. ನನ್ಗೆ ಕನ್ಫರ್ಮೇಶನ್ ತಗೊಂಡು ಆಮೇಲೆ ಗ್ರಾಫಿಕ್ ಡಿಸೈನ್ ಬೇರೆ ಗ್ರಾಫಿಕ್ ಡಿಸೈನಿಂಗ್ ಇನ್ಕ್ಲೂಡ್ ಎಡಿಟಿಂಗ್ ಮಾಡೋದಾ ಅಂತ ನೋಡ್ಕೋತೀನಿ. ಓಕೆ, ಸೊ ನಾನು ಒಂದು ಓವರ್ ವ್ಯೂ ಹೇಳ್ಬಿಡ್ತೀನಿ ವಿಡಿಯೋ ಎಡಿಟಿಂಗ್. ಓಕೆನಾ? ಸೊ ವಿಡಿಯೋ ಎಡಿಟಿಂಗ್ ಅಲ್ಲಿ ಏನಂತಂದ್ರೆ, ಒಂದು
ರಾ ಕ್ಲಿಪ್ ಅಂದ್ರೆ ಇವಾಗ ನೀವು ಏನ್ ಫುಟೇಜ್ ಏನ್ ತೆಗ್ದಿರ್ತೀರಲ್ವಾ, ಸೊ ಆ ಒಂದು ವಿಡಿಯೋನ ಒಂದು ರಾ ಫುಟೇಜ್ ಅಂತ ಹೇಳ್ತೀವಿ. ಅದನ್ನ ಇಟ್ಕೊಂಡು ಒಂದು ಪ್ರೊಫೆಷನಲ್ ಲುಕ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದೇ ಒಂದು ಮೇನ್ ಪ್ರತಿಯೊಬ್ಬ ವಿಡಿಯೋ ಎಡಿಟರ್ ನ ಒಂದು ಗೋಲ್ ಆಗಿರುತ್ತೆ. ಯಾಕೆಂದ್ರೆ ಬಿಫೋರ್ ಹೇಗಿರುತ್ತೆ ಅದನ್ನ ಆಫ್ಟರ್ ಯಾವ ರೀತಿ ಪ್ರೊಫೆಷನಲ್ ಕನ್ವರ್ಟ್ ಮಾಡ್ತೀವಿ ನೋಡಿ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಮೇಜರ್ ಆಗಿ ಎರಡ್ ಸಾಫ್ಟ್ವೇರ್, ಸೊ ನಾವಿಲ್ಲಿ ಟೀಚ್ ಮಾಡೋದು ಎರಡ್ ಸಾಫ್ಟ್ವೇರ್, ಒಂದು ಅಡೋ ಪ್ರೀಮಿಯಂ ಪ್ರೋ ಮತ್ತೆ ಆಫ್ಟರ್ ಎಫೆಕ್ಟ್ಸ್. ಸೊ ಏನು ಅಡಾಪ್ ಪ್ರೀಮಿಯಂ ಪ್ರೋ ಅಂತಂದ್ರೆ ಲಾಂಗ್ ವಿಡಿಯೋಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಮರ್ಜ್ ಮಾಡಿ, ಸೊ ಆ ರೀತಿ ಎಷ್ಟೇ ಲಾಂಗ್ ವಿಡಿಯೋಸ್ ಇದ್ರೂನು ಇದನ್ನ ಈ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ಎಡಿಟ್ ಮಾಡ್ಬೋದು. ಆಫ್ಟರ್ ಎಫೆಕ್ಟ್ಸ್ ಇದ್ರಲ್ಲಿ ಏನು ಅಂತಂದ್ರೆ ಮೋಷನ್ ಗ್ರಾಫಿಕ್ಸ್, ಒಂದು ಟೈಟಲ್ ಆನಿಮೇಷನ್ಸ್ ಆಗಿರ್ಬೋದು, ಆ ರೀತಿ ಯಾವ ರೀತಿ ಅಂದ್ರೆ ಈ ರೀತಿಯಾದಂತಹ ಒಂದು ಗ್ರಾಫಿಕ್ಸ್, ಮೋಷನ್ ಗ್ರಾಫಿಕ್ಸ್ ಅಂಡ್ ಸಮ್ ಆನಿಮೇಷನ್ಸ್, ಆಮೇಲೆ 3D ಟ್ರ್ಯಾಕಿಂಗ್, ಕ್ಯಾಮ್ರಾ ಟ್ರ್ಯಾಕಿಂಗ್, ಈ ರೀತಿಯಾದಂತಹ ಎಲ್ಲಾನು ನೀವು ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಕಲಿತೀರಾ. ಸೊ ಇದ್ರಲ್ಲಿ ಒಂದು ವರ್ಕ್ ನ ತೋರಿಸ್ತೀನಿ ನಾನು. ಇದು ಪ್ರೀಮಿಯಂ ಪ್ರೋ. ಸೊ ಇದರಲ್ಲಿ ಮಾಡಿರೋ ವರ್ಕ್ ಒಂದೊಂದು ತೋರಿಸ್ತೀನಿ ನಾನು. ನೋಡ್ಬೋದು ಈ ರೀತಿ ನೀವು ತುಂಬ ಪ್ರೊಫೆಷನಲ್ ಕಲ್ತ್ರಿ ಅಂದ್ರೆ ಈ ರೀತಿ ನಿಮ್ಮ ಒಂದು ಲೇಯರ್ಸ್ ಈ ರೀತಿ ಕಾಣಿಸುತ್ತೆ. ನೋಡಿದ್ರಿ ಅಲ್ವಾ ಇದು? ಅಂದ್ರೆ ವಿಡಿಯೋಸ್ ಈ ರೀತಿ ಅಂದ್ರೆ ಒಂದು ಕಲರ್ ಗ್ರೇಡಿಂಗ್ ಆಗಿರ್ಬೋದು ಅಂಡ್ ಮೋಷನ್ ಗ್ರಾಫಿಕ್ಸ್ ಅಂದ್ರೆ ಯಾವ ರೀತಿ ಇದನ್ನ ಒಂದಕ್ಕೆ ಇಂಟಿಗ್ರೇಟ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಪ್ರತಿಯೊಂದನು ಒಂದು ವಿಡಿಯೋ ಎಡಿಟಿಂಗ್ ಅಲ್ಲಿ ಕಲಿತೀರಾ. ಸೊ ಇದು ಒಂದು ಲಾಂಗ್ ವಿಡಿಯೋಸ್ ಎಡಿಟ್ ಮಾಡಿರ್ತಕ್ಕಂತ ಒಂದು ಸಾಫ್ಟ್ವೇರ್. ಅದೇ ರೀತಿ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಲೈಕ್ ನಾನು ಹೇಳ್ದೆ, ಕೇಳಿಸ್ತಿದ್ಯಾ? ಹೇಳಿ. ಈ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ನಾನು ಹೇಳ್ದೆ ಮೋಷನ್ ಗ್ರಾಫಿಕ್ಸ್, ಒಂದು ಆನಿಮೇಷನ್ಸ್, 3D ಟ್ರ್ಯಾಕಿಂಗ್, ಈ ರೀತಿಯಾದಂತ ಒಂದು ಎಡಿಟಿಂಗ್ ಗೋಸ್ಕರ ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಒಂದು ಡಿಸೈನ್ ನೋಡಿ. ಈ ರೀತಿ ಮಲ್ಟಿಪಲ್ ಇನ್ನು ತುಂಬಾ ಆನಿಮೇಷನ್ಸ್ ಗಳು ಬರುತ್ತೆ ಇದರಲ್ಲಿ. ಪ್ರತಿಯೊಂದು ಆನಿಮೇಷನ್ಸ್ ಎಲ್ಲಾನು ನೀವು ಇದ್ರಲ್ಲಿ ಕಲಿತೀರಾ. ಈ ರೀತಿಯಾದಂತ ನಾನು ಹೇಳಿದೆ ಮೋಷನ್ ಗ್ರಾಫಿಕ್ಸ್, ಇದೆಲ್ಲ ನೀವು ಸಾಫ್ಟ್ವೇರ್ಸ್ ಈ ಒಂದು ಪ್ರೀಮಿಯಂ ಪ್ರೋ ಮತ್ತೆ ಆಫ್ಟರ್ ಎಫೆಕ್ಟ್ಸ್ ಗಳಲ್ಲಿ ಕಲಿತಾ ಹೋಗ್ತೀರಾ. ಅಂಡ್ ಆಲ್ಸೋ ಇದ್ರ ಜೊತೆಗೆ ಒಂದು ಲಾಸ್ಟ್ ಗೆ ನಿಮ್ಗೆ ಡೈಲಿ ಒಂದೊಂದು ಟಾಸ್ಕ್ ಕೂಡ ಕೊಡ್ತಿರ್ತೀವಿ. ಯಾಕಂದ್ರೆ ಒಂದೊಂದು ಕ್ಲಾಸ್ ಆಗುತ್ತಲ್ವಾ, ಕ್ಲಾಸ್ ಆಗ್ತಿದಾಗೆ ನಿಮ್ಗೆ ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಮಾಡ್ತಾ ಹೋದ್ರೆ ನೀವು ಇನ್ನಷ್ಟು ಲೈಕ್ ಇನ್ನು ಪ್ರೊಫೆಷನಲ್ ಆಗ್ತೀರಾ. ಒಂದು ಎಡಿಟಿಂಗ್ ಅಲ್ಲಿ ಆಗಿರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಅಲ್ಲೂ ಅಷ್ಟೇ, ಅದ್ರಲ್ಲೂ ಟಾಸ್ಕ್ ಇರುತ್ತೆ. ಡೇ ಬೈ ಡೇ ನೀವು ಮಾಡ್ತಾ ಹೋಗ್ತಿದ್ದಂಗೆ ಅದ್ ನೀವೇ ಸ್ವಲ್ಪ ಹೆಂಗೆ ಅಂದ್ರೆ ಅದ್ರಲ್ಲೇ ತುಂಬಾ ಜಾಸ್ತಿ ಇನ್ವಾಲ್ವ್ ಆದಾಗ ಏನಾಗುತ್ತೆ, ನೀವು ಇನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಅಂಡ್ ನಿಮ್ಮ ಒಂದು ಕ್ರಿಯೇಟಿವ್ ಸ್ಕಿಲ್ ಕೂಡ ಇನ್ನು ಡೆವಲಪ್ ಆಗುತ್ತೆ. ಸೊ ಇಷ್ಟು ಒಂದು ಗ್ರಾಫಿಕ್ ಡಿಸೈನಿಂಗ್ ಮತ್ತೆ ವಿಡಿಯೋ ಎಡಿಟಿಂಗ್ ಬಗ್ಗೆ. ಸೊ ಜಾಸ್ತಿ ಟೈಮ್ ಇಲ್ಲ, ಸೊ ಎಷ್ಟು ಕವರ್ ಮಾಡಕ್ ಸಾಧ್ಯನೋ ಅಷ್ಟು ಕವರ್ ಮಾಡಿದೀನಿ. ಸೊ ಏನೇ ಡೌಟ್ಸ್ ಇದ್ರೂ ನೀವು ಕೇಳ್ಬೋದು. ಮ್ಯಾಮ್, ಇದು ವಿಡಿಯೋ ಎಡಿಟಿಂಗ್ ಆಫ್ಟರ್ ಎಫೆಕ್ಟ್ ಇವೆಲ್ಲ ಯೂಸ್ ಮಾಡ್ಕೊಂಡು ನಾವು ಮಾಮೂಲಿ ಈಗ ಸಿನಿಮೆಟಿಕ್ ಫೋಟೋ ವಿಡಿಯೋಗ್ರಫಿ ಎಲ್ಲ ಮಾಡ್ತಾರಲ್ಲ, ಸೊ ಅದಕ್ಕೆಲ್ಲ ಯೂಸ್ ಮಾಡ್ಕೋಬಹುದಲ್ಲ ನಾವು? ಅದಕ್ಕೆ ಇವಾಗ ದೊಡ್ಡ ಫಿಲಮ್ಸ್ ಎಲ್ಲ ಮಾಡ್ತಾರಲ್ಲ, ಪ್ರತಿಯೊಬ್ರು ಎಲ್ಲ ಇದೇ ಆಫ್ಟರ್ ಎಫೆಕ್ಟ್ಸ್ ಮತ್ತೆ ಪ್ರೀಮಿಯಂ ಪ್ರೋನ ಯೂಸ್ ಮಾಡ್ಕೊಂಡೆ ಅವರು ಕೂಡ ಮಾಡೋದು. ಓಕೆ, ಅಂದ್ರೆ ಇದು ಕಲ್ತ್ರೆ ವಿಡಿಯೋ ಎಡಿಟಿಂಗ್ ಎಲ್ಲದಕ್ಕೂ ಯೂಸ್ ಆಗುತ್ತೆ.
ಹಾ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನ್ ಬೇಕು ಬೇಕಂದ್ರೆ ಬೇಸಿಕ್ ಇಂದ ಕಲಿತೀರಾ ಇಲ್ಲಿ. ಬೇಸಿಕ್ ಟು ಒಂದು ಅಡ್ವಾನ್ಸ್ ಓಕೆ. ಲೆವೆಲ್ ವರ್ಗೂ ಅಂದ್ರೆ ಒಂದು ರೀಲ್ ಕಂಪ್ಲೀಟ್ ಒಂದು ರೀಲ್ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದನ್ನ ನೀವು ಈ ಒಂದು ಕ್ಲಾಸಸ್ ಗಳಲ್ಲಿ ಮುಂದಿನ ಒಂದು ಕ್ಲಾಸಸ್ ಗಳಲ್ಲಿ ಕಲಿತಾ ಹೋಗ್ತೀರಾ. ಬಟ್ ಬೇಸಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಬೇಸಿಕ್ ಒಂದು ಹೌದು ಸ್ಮಾಲ್ ಸ್ಮಾಲ್ ಹಾಗೆ. ಥಿಂಗ್ ಇಂಪಾರ್ಟೆಂಟ್. ಸೊ ಒಂದು ಟೆಕ್ಸ್ಟ್, ಸ್ಮಾಲ್ ಟೆಕ್ಸ್ಟ್ ಯಾವ ರೀತಿ ಅನಿಮೇಟ್ ಮಾಡೋದು, ಅದೆಲ್ಲ ನೀವು ಹ್ಮ್. ಕಲ್ತ್ರೇನೆ ಒಂದು ದೊಡ್ಡ ಒಂದು ರೀಲ್ ಅಲ್ಲಿ ಒಂದು ಇಂಟಿಗ್ರೇಟ್ ಮಾಡ್ಕೊಂಡು ಎಡಿಟ್ ಮಾಡಕ್ ಸಾಧ್ಯ ಆಗೋದು. ಸೊ ಹಾಗಾಗಿ ಸ್ಮಾಲ್ ಸ್ಮಾಲ್ ಓಕೆ. ಥಿಂಗ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನೀವು ಫ್ರಮ್ ಸ್ಕ್ರಾಚ್ ಬೇಸಿಕ್ ಇಂದಾನೇ ಕಲಿತೀರಾ ನೀವು. ಯಾಕಂದ್ರೆ ಯಾರೇ ಪ್ರೊಫೆಷನಲ್ ಆಗಿದ್ರು ಬಿಗಿನರ್ ಆಗಿದ್ರು ಬಂದ್ರು ಫ್ರಮ್ ಬಿಗಿನಿಂಗ್ ಇಂದಾನೇ ಓಕೆ. ನಾವು ಹೇಳ್ಕೊಡೋದು. ಓಕೆನಾ? ಓಕೆ ಮ್ಯಾಮ್.